ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಂಗಳವಾರ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಶಕ್ತಿ ದೇವಿಯನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಈ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೆ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ, ಬೆಳಗ್ಗೆ ಎದ್ದಾಗ ಏನೋ ಒಂದು ರೀತಿ ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಒಂದಿಷ್ಟು ಆಲೋಚನೆಗಳಲ್ಲಿ ತಲೆ ಕೆಟ್ಟು ಹೋಗಿರುತ್ತೆ. ಆಗ ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ಕುಡಿದಾಗ ಏನೋ ಒಂದು ರೀತಿ ನೆಮ್ಮದಿ, ಏನೋ ಒಂದು ರೀತಿ ಸಮಾಧಾನ. ಹಾಗಾಗಿ ತಪ್ಪದೆ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ಮನೆಯ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತ ಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೀರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ, ಸಂತೋಷ. ಜೊತೆಗೆ ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿನ ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕಾಗತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಬಹಳ ವಿಶೇಷವಾಗಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ಮತ್ತು ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನೂ ಕೂಡ ಪೂಜೆ ಪುನಸ್ಕಾರ ಇದರಿಂದ ನಾವು ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು, ನಿವಾರಣೆಯನ್ನು ಮಾಡ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿಗೂ ಕೂಡ ಒಳಗಾಗ್ತಕ್ಕಂಥದ್ದಾಗಲಿ, ಜೊತೆಗೆ ಒಬ್ಬ ಮನುಷ್ಯ ಬೆಳೀತಾ ಇದ್ದಾನೆ ಅಂತಂದಮೇಲೆ ಕಾಲೆಳಿತಕ್ಕಂಥವ್ರು ಸಹಜನೇ. ಅದರಲ್ಲೂ ಈ ಒಂದು ಮಾಟ, ಮಂತ್ರ, ತಂತ್ರ, ಪ್ರಯೋಗಾದಿಗಳಿದೆಲ್ಲದರಿಂದನೂ ಕೂಡ ನಾವು ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಈ ಒಂದು ಪೆಂಡೆಂಟ್, ಅದರ ಮಧ್ಯದಲ್ಲಿ ನವರತ್ನಗಳಿಗೂ ಕೂಡ ಮಿಗಿಲಾಗಿರ್ತಕ್ಕಂಥ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ರತ್ನ ಅಂತಂದರೆ ಅದೇ ದ ಡಿವೈನ್ ಸ್ಟಾರ್ ಅಂತಲೇ ಹೇಳ್ಬೋದು. ಇದನ್ನು ತಾವು ಆನ್ಲೈನಲ್ಲಾದರೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲ ಅಂತಂದರೆ ತಾವು ಆಶ್ರಮಕ್ಕೆ ಬಂದರೆ ಅಲ್ಲಿ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ.
ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿ ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಖರೀದಿಸಿ. ಮತ್ತು ಸಾಯಿ ಶುಭ್ ಟೂರ್ಸ್ ಇವರು ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನದ ಜೊತೆಗೆ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜಸ್ಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರಡಿ ಇನ್ನಿತ್ಯಾದಿ ಕ್ಷೇತ್ರಗಳಿಗೆ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜಸ್ಗಳನ್ನು ಒದಗಿಸಿ ಕೊಡೋದ್ರ ಜೊತೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ದರ್ಶನದ ವ್ಯವಸ್ಥೆಯನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಹಾಗಾಗಿ ಒಮ್ಮೆ ತಪ್ಪದೇ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಂಗಳವಾರ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಶಕ್ತಿ ದೇವಿಯನ್ನು ಕೂಡ ಆರಾಧನೆಯನ್ನು ಮಾಡ್ತಕ್ಕಂಥ ವಾರ. ದೇವಿಯನ್ನು ಆರಾಧನೆಯನ್ನು ಮಾಡ್ತಾ ನಮ್ಮ ಪಿತೃದೇವತೆಗಳನ್ನು ನಾವು ಮನಸ್ಸಿನಲ್ಲಿಯೇ ಸ್ಮರಿಸ್ತಾ ನಮ್ಮ ಅಜ್ಜಿ, ತಾತ, ಮುತ್ತಾತ, ಮುದ್ದಜ್ಜಿ ಇವರೆಲ್ಲರನ್ನೂ ಕೂಡ ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ತಾ ಅವರೆಲ್ಲರ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಈ ಪ್ರತಿನಿತ್ಯದ ಜೀವನವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಜೊತೆಗೆ ನಾಳೆ ಬಹಳ ವಿಶೇಷವಾಗಿ ಮಹಾಲಯ ಅಮಾವಾಸ್ಯೆ ಇದೆ. ಹಾಗಾಗಿ ನಿಮ್ಮ ಈ ಪ್ರೀತಿಯ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮ ಸತತವಾಗಿ 2 ಗಂಟೆಗಳ ಕಾಲ ಪ್ರಸಾರ ಆಗ್ತಾ ಇರತಕ್ಕಂಥದ್ದಿದೆ. ಮಹಾಲಯ ಅಮಾವಾಸ್ಯೆ ಪ್ರಯುಕ್ತವಾಗಿ ಸತತವಾಗಿ 2 ಗಂಟೆಗಳ ಕಾಲ ಪ್ರಸಾರ ಆಗ್ತಾ ಇರತಕ್ಕಂಥ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ನಾಳೆ ಏನಪ್ಪ ಸ್ಪೆಷಲ್ಲು, ಏನು ಗುರುಗಳೇ, ಯಾಕೆ ಅಂತಂದರೆ ಪ್ರತಿ ಹಬ್ಬ ಅಂತಂದರೆ ಅದರಲ್ಲಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು ಜಾಸ್ತಿ ಇರುತ್ತೆ. ಹಾಗಾಗಿ 2 ಗಂಟೆಗಳ ಕಾಲ ಪ್ರಸಾರ ಮಾಡ್ತೀರಿ. ಆದರೆ ನಾಳೆ ಅದರಲ್ಲೂ ಈ ಒಂದು ಪಿತೃಪಕ್ಷ, ಈ ಒಂದು ಪಕ್ಷಮಾಸದ ಮಹಾಲಯ ಅಮಾವಾಸ್ಯೆ ಈ ಒಂದು ಸಮಯದಲ್ಲಿ 2 ಗಂಟೆಗಳ ಕಾಲ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನನಗೆ ನೀವೇನು ತೋರಿಸ್ತೀರಿ ಅಂತ ತಾವೆಲ್ಲರೂ ಕೂಡ ಕೇಳೋದಾದರೆ, ಬಹಳ ವಿಶೇಷವಾಗಿ ನಮ್ಮ ಈ ಒಂದು ಪಕ್ಷಮಾಸ ಪ್ರಾರಂಭವಾದಾಗಲಿಂದನೂ ಕೂಡ ಗುರುಜಿರವರು ಒಂದು ವಿಚಾರ ನಮಗೆ ಬಹಳ ವಿಶೇಷವಾಗಿ ತಿಳಿಸಿದ್ದಾರೆ. ಒಂದು ಕ್ಷೇತ್ರದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಕ್ಷೇತ್ರದ ಇತಿಹಾಸದ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಕ್ಷೇತ್ರದ ಬಗ್ಗೆ ಇರ್ತಕ್ಕಂಥ ಎಲ್ಲ ಮಹತ್ವಪೂರ್ಣ ಮಾಹಿತಿಗಳನ್ನು ನಮಗೆ ತಿಳಿಸಿದ್ದಾರೆ. ಯಾವುದಪ್ಪ? ಅದೇ ಗಯಾ ಕ್ಷೇತ್ರ. ಭಗವಂತ ಶ್ರೀ ವಿಷ್ಣು ಪರಮಾತ್ಮನ ಪಾದಗಳಿರ್ತಕ್ಕಂಥ ಆ ಒಂದು ಕ್ಷೇತ್ರ. ಗಯಾಸುರ ತನ್ನ ಎದೆಯ ಮೇಲೆ ಶ್ರೀ ವಿಷ್ಣು ಪರಮಾತ್ಮನ ಪಾದಗಳನ್ನು ಇರಿಸ್ಕೊಂಡಿರ್ತಕ್ಕಂಥ ಆ ಒಂದು ಕ್ಷೇತ್ರ ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಅಂತಲೇ ಹೇಳ್ಬೋದು. ಆ ಕ್ಷೇತ್ರದ ದರ್ಶನವನ್ನು ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಇದು ಎಂತಹ ಭಾಗ್ಯ ನಿಜಕ್ಕೂ. ಅದರಲ್ಲೂ ಈ ಒಂದು ಪಕ್ಷಮಾಸದ ಈ ಒಂದು ಸಮಯದಲ್ಲಿ ಮಹಾಲಯ ಅಮಾವಾಸ್ಯೆ ಇಂತಹ ಪರ್ವಕಾಲದಲ್ಲಿ ಶ್ರೀ ವಿಷ್ಣು ಪರಮಾತ್ಮನ ಪಾದವಿರ್ತಕ್ಕಂಥ ಒಂದು ಸಾನ್ನಿಧ್ಯದ ದರ್ಶನ ಅಂತಂದರೆ ಅದು ನಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಜೊತೆಗೆ ಶ್ರೀರಂಗಪಟ್ಟಣದಲ್ಲಿ ಬಹಳ ವಿಶೇಷವಾಗಿ ಭಾನುಪ್ರಕಾಶ್ ಶರ್ಮಾ ಗುರುಜಿರವರ ಆ ಒಂದು ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪಕ್ಷಮಾಸದ ಆಚರಣೆಯ ಸಂಪೂರ್ಣವಾಗಿರ್ತಕ್ಕಂಥ ಸವಿಸ್ತಾರದ ಮಾಹಿತಿಯನ್ನು ಕೂಡ ಗುರುಜಿಯವರು ನಾಳಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡೋರಿದ್ದಾರೆ. ಹಾಗಾಗಿ ತಪ್ಪದೇ ವೀಕ್ಷಿಸಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಮತ್ತು ನಾಳಿನ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸಿದ್ದಾಯಿತು. ಏನಪ್ಪ? ಸತತವಾಗಿ ಮಹಾಲಯ ಅಮಾವಾಸ್ಯೆಯ ಕಾರ್ಯಕ್ರಮದ ಪ್ರಯುಕ್ತವಾಗಿ 2 ಗಂಟೆಗಳ ಕಾಲ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ್ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾದಿದೇವದಂ ಸಮೂಢಪಸ್ಯಮಾಗುಂ ಸುರೇಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಜಗದಃ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು. ತಂದೆ ತಾಯಿನ, ಗುರು ಹಿರಿಯರನ್ನು, ಜೊತೆಗೆ ಪ್ರತಿಯೊಬ್ಬ ಹಿರಿಯರನ್ನೂ ಸಹಿತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರ ಒಂದು ಆಶೀರ್ವಾದದಿಂದ ಎಲ್ಲವೂ ಹಾಕುವಂಥ ಪ್ರತಿ ಹೆಜ್ಜೆ ಹೆಚ್ಚಿನ ಯಶಸ್ಸಿರಬೇಕು. ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ತಂದೆ ತಾಯಿನೇ ದೇವರು ಎಂಬತಕ್ಕಂಥದ್ದು ಆನಂದ್ ಗುರುಜಿಯವರ ಮೊದಲಿನಿಂದ ಬಂದಂಥ ಮಾತು. ಹಾಗೆ ಇದು ಪಕ್ಷಮಾಸವಾದ್ದರಿಂದ ಇನ್ನು ಉಳಿದಿರ್ತಕ್ಕಂಥದ್ದು ಒಂದು ದಿನ.
ಯಾರೆಲ್ಲ ಪಕ್ಷಮಾಸಗಳನ್ನು ಮಾಡಲಿಕ್ಕಾಗಲಿಲ್ಲ ಅಥವಾ ಎಲ್ಲೋ ಒಂದಷ್ಟು ಸಮಸ್ಯೆಗಳನ್ನು ಬೇರೊಂದು ಸಮಸ್ಯೆಗಳು ಎದುರಾದಾಗ ಮಾಡುವ ಕರ್ತವ್ಯಗಳನ್ನು ಕೈಬಿಟ್ಟು ಕೂತ್ಕೊಂಡಂಗೆ ಆಗುತ್ತೆ. ಆದರೆ ಅಂಥವ್ರಿಗೂ ಸಹಿತ ಒಂದು ಅವಕಾಶ ಇದೆ, ನಾಳೆ ಒಂದು ದಿವಸ ಮಾತ್ರ. ಆದರೆ ಜನಗಳಲ್ಲಿ ಒಂದು ಗೊಂದಲ ಇದೆ. ನಾಳೆ ಬುಧವಾರ ಮಹಾಲಯ ಅಮಾವಾಸ್ಯೆ ಬಂದಿದೆ. ಈ ವಿಚಾರನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬುಧವಾರ ಮಹಾಲಯ ಅಮಾವಾಸ್ಯೆ ಬಂದದ್ರಿಂದ ಭೂಮಿಕಾರಕನಾದಂತಹ ಭಗವಂತ ಅಂದರೆ ಭೂದೇವಿಗೆ ಭೂಮಹಾಲಕ್ಷ್ಮಿಯ ಮೇಲೆ ಹೇಗೆ ಎಡೆಯನ್ನಿಡತಕ್ಕಂಥದ್ದು, ಹೇಗೆ ಪಿಂಡ ಪ್ರದಾನ ಮಾಡತಕ್ಕಂಥದ್ದು ಎಂಬತಕ್ಕಂಥದ್ದು ಒಂದಷ್ಟು ಜನಗಳ ವಾದ ವಿವಾದಗಳಾಗಿದೆ. ಯಾಕೆಂದರೆ ನಿನ್ನೆ ನಾನೊಂದು ಕಾರ್ಯಕ್ರಮಕ್ಕೆ ಹೊರಟಾಗ ನಿನ್ನೆ ಕಾರ್ಯಕ್ರಮದಲ್ಲಿ ನಡೆದಂಥ ಚರ್ಚೆ ಇದು. ಬುಧವಾರ ಅಮಾವಾಸ್ಯೆ ಆದ್ದರಿಂದ, ಮಹಾಲಯ ಆದ್ದರಿಂದ ಬುಧವಾರ ಭೂದೇವಿಯನ್ನು ಪೂಜೆ ಮಾಡೋ ನಾವು ಭೂದೇವಿ ಮೇಲೆ ಹೇಗೆ ಎಡೆ ಇಡ್ತಕ್ಕಂಥದ್ದು, ಯಾವ ರೀತಿ ಪಿಂಡ ಪ್ರದಾನ ಮಾಡತಕ್ಕಂಥದ್ದು ಎಂಬತಕ್ಕಂಥದ್ದರ ಒಂದಷ್ಟು ಜನಗಳ ಧ್ವನಿಯಾಗಿದೆ. ನಮ್ಮಲ್ಲಿ ಕೆಲವು ವಿದ್ಯಾವಂತರಿದ್ದಾರೆ. ಅವರು ಹೇಗಪ್ಪ ಅಂದರೆ ಮಲಗಿರೋ ಹಾವನ್ನು ಹೊಡೆದೆಬ್ಬಿಸ್ತಕ್ಕಂಥದ್ದು, ಇಂತಹ ಚೇಷ್ಟೆಗಳು ಕೆಲವು ಮಾಡ್ತಿರ್ತಾರೆ. ಆದರೆ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ. ವಾರದಲ್ಲಿ ವಾರಶುದ್ಧಿ ಬುಧವಾರ ಮಹಾವಿಷ್ಣು ಭೂದೇವಿ, ಆ ಭೂದೇವಿಯ ಮಡಿಲಲ್ಲೇ ಇರ್ತಕ್ಕಂಥದ್ದಲ್ಲ ಪಿತೃದೇವತೆಗಳು, ಅದನ್ನು ಅರ್ಥ ಮಾಡ್ಕೋಬೇಕಲ್ಲ. ಆದರೆ ಬುಧವಾರ ಅಂತ ಮಹಾಲಯ ಅಮಾವಾಸ್ಯೆಯನ್ನು ನೀವು ದೂರ ಮಾಡೋಂಗಿಲ್ಲ. ಮಹಾಲಯ ಅಮಾವಾಸ್ಯೆ, ಮಹಾಲಯ ಶ್ರಾದ್ದ ಕರ್ಮಾದಿಗಳು, ಪಕ್ಷಮಾಸ ನೀವು ಬುಧವಾರ ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಅದು ಧರ್ಮಶಾಸ್ತ್ರವೇ ಹೇಳಿದೆ. ಧರ್ಮಶಾಸ್ತ್ರದಲ್ಲೇ ಉಲ್ಲೇಖ ಇರತಕ್ಕಂಥದ್ದು. ಯಾಕೆಂದರೆ ಮಹಾಲಯ ಅಮಾವಾಸ್ಯೆ ಯಾವಾಗ ಈ ಬರ್ತಕ್ಕಂತಹ 15 ದಿನದಲ್ಲಿ 14 ದಿನಗಳು ಮರಣದ ದಿನಗಳಾಗಿದ್ದು, ಯಾರ ನಕ್ಷತ್ರ ಪ್ರಕಾರ ಅಥವಾ ಅವರ ತಿಥಿವಾರ ನಕ್ಷತ್ರ ಪ್ರಕಾರ ಯಾವ ದಿನ ಅವರು ಮರಣ ಹೊಂದಿರ್ತಾರೆ, ಅವತ್ತಿನ ಏನು ತಿಥಿವಾರ ನಕ್ಷತ್ರವಾಗಿರುತ್ತೆ ಅದರ ಪ್ರಕಾರನೇ ಮಾಡಬೇಕಾಗಿರ್ತಕ್ಕಂಥದ್ದು ಧರ್ಮ. ಕೆಲವೊಬ್ಬರ ಪದ್ಧತಿಗಳೇನಿರುತ್ತೆ ಅಂದರೆ ಮಹಾಲಯ ಅಮಾವಾಸ್ಯೆ ದಿವಸನೇ ಮಾಡುವಂಥ ಪದ್ಧತಿ ಇರುತ್ತೆ. ಕೆಲವೊಬ್ಬರಿಗೆ ಏನಪ್ಪ ಅಂದರೆ ಆ ತಿಥಿಗಳನ್ನು ಮರೆತು ಹೋಗ್ಬಿಟ್ಟಿರ್ತಾರೆ, ಹಾಗಾಗಿ ಅಮಾವಾಸ್ಯೆ ದಿವಸ ಮಾಡಲೇಬೇಕಾಗತ್ತೆ. ಒಂದು ಇವತ್ತು ಮಾಡಬೇಕು, ಇಲ್ಲ ನಾಳೆ ಮಾಡಬೇಕು. ಇವತ್ತು ಮತ್ತು ನಾಳೆ ಎರಡೂ ದಿವಸ ಪಿತೃದೇವತೆಗಳಿಗೆ ವಿಶೇಷವಾಗಿರ್ತಕ್ಕಂಥ ದಿನ. ನೋಡಿ, ಬದುಕಿರುವಾಗ ನಾವು ಎಲ್ಲ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ನಾವು ಕಾಣ್ತೀವಿ. ಆದರೆ ಭಗವಂತ ಸಾಂಬ ಸದಾಶಿವ ಮಹಾವಿಷ್ಣು ಹರಿಹರ ಬ್ರಹ್ಮಾದಿಗಳನ್ನೆಸೆದ ಪಿತೃದೇವತೆಗಳಿಗೆ ಅಂತಲೇ ವಿಶೇಷವಾಗಿ 15 ದಿನಗಳನ್ನು ಮೀಸಲಿಟ್ಟಿದ್ದಾರೆ. ವರ್ಷದ 365 ದಿನದಲ್ಲಿ 15 ದಿನಗಳನ್ನು ಪಿತೃದೇವತೆಗಳಿಗೆ ಅಂತಿಟ್ಟಾಗ ಇಲ್ಲಿ ದೇವತಾರಾಧನೆ ಇದೆ, ಭೂತಾಯಿ ಪೂಜೆ ಇದೆ, ಮತ್ತೊಂದಿದೆ, ಮಗದೊಂದಿದೆ ಅಂತ ಆಲೋಚನೆಯೇ ಇಲ್ಲ. ಏಕೆಂದರೆ ಎಲ್ಲ ಒಂದು ಶಾಸ್ತ್ರ ಕಾನೂನು ಬೇಕಾಗಿರ್ತಕ್ಕಂಥ ನಿಯಮಗಳನ್ನು ನಿರ್ಧಾರ ಮಾಡ್ತಕ್ಕಂಥ ಭಗವಂತ ಆತನೇ 15 ದಿವಸ ಈ ಪಕ್ಷಮಾಸವನ್ನು ಮಹಾಲಯ ಅಮಾವಾಸ್ಯೆ ಬುಧವಾರ ಬರೋದಾಗಿದ್ದರೆ ಅದನ್ನು ತಪ್ಪು ಅಂತ ಯಾರೂ ಹೇಳೋದಿಲ್ಲ. ಹಾಗಾಗಿ ಯಾರೆಲ್ಲ ಗೊಂದಲದಲ್ಲಿದ್ದೀರಿ, ಬುಧವಾರ ಪಕ್ಷಮಾಸ ಮಾಡ್ಬೋದು ಮಾಡಬಾರ್ದು, ಬುಧವಾರ ದಿವಸ ಪಿಂಡ ಪ್ರದಾನ ಮಾಡ್ಬೋದು ಮಾಡಬಾರ್ದು, ಬುಧವಾರ ದಿವಸ ಎಡೆ ಹಾಕ್ಬೋದು ಹಾಕಬಾರ್ದು, ಅಥವಾ ತಿಲತರ್ಪಣ ಕೊಡ್ಬೋದು ಕೊಡಬಾರ್ದು, ಈ ಪ್ರಕಾರ ಇರತಕ್ಕಂಥ ಗೊಂದಲದ ಚಿಂತನೆಗೆ ತೆರೆ ಹಿಡಿಯುವಂಥ ಕೆಲಸ ಆದರೆ ನೀವು ಬುಧವಾರ ನಾಳೆ ಪಿಂಡ ಪ್ರದಾನವನ್ನು ಪಕ್ಷಮಾಸವನ್ನು ಎಡೆ ಹಾಕ್ತಕ್ಕಂಥದ್ದನ್ನು ಮಾಡೋದು ಖಂಡಿತ ತಪ್ಪಲ್ಲ. ಯಾಕೆಂದರೆ ಪಂಚಾಂಗದಲ್ಲೂ ಇದೆ ಮಹಾಲಯ ಅಮಾವಾಸ್ಯೆ ದಿವಸ ಮಹಾಲಯ ಅಮಾವಾಸ್ಯೆ ಶ್ರಾದ್ದವನ್ನು ಮಾಡತಕ್ಕಂಥ ಕೆಲವಷ್ಟು ವಾಸ್ತುಗುರುಗಳ ಪದ್ಧತಿ ಇದೆ. ಮಹಾಲಯ ಅಮಾವಾಸ್ಯೆ ಆದ ಮಾರನೇ ದಿವಸ ಬರ್ತಕ್ಕಂಥ ಶರನ್ನವರಾತ್ರಿ ನವರಾತ್ರಿ ಮಹೋತ್ಸವಗಳು ಪ್ರಾರಂಭ ಆಗುತ್ತೆ, ದೇವಿ ಆರಾಧನೆ ಪ್ರಾರಂಭ ಆಗುತ್ತೆ, ದೇವಿಯನ್ನು ಪಟ್ಟಕ್ಕೆ ಕೂಡಿಸುವಂತಹ ಒಂದು ಕ್ರಮ ಇದೆ. ದೇವಿಯ ಸಾನ್ನಿಧ್ಯ ಮಹಾಲಯ ಅಮಾವಾಸ್ಯೆ ಮುಗಿದ ಮರುಕ್ಷಣ ನೀವು ಪಕ್ಷಮಾಸ ಮಾಡಿದ್ರೆ ಅಲ್ಲಿ ನಿಮ್ಮ ಪಿತೃದೇವತೆಗಳು ಬರೋದಿಲ್ಲ. ಅಮಾವಾಸ್ಯೆ ಆಗಿ ಸೂರ್ಯ ಉದಯ ಆಗಿ ಚಂದ್ರೋದಯ ಕಾಲಕ್ಕೆ ಎಲ್ಲ ಪಿತೃದೇವತೆಗಳು ಹೊರಟು ಬಿಡ್ತಾರೆ, ಹೊರಡಲೇಬೇಕು ಅವರು. ಈ 15 ದಿವಸ ಮಾತ್ರ ಅವರು ಲ್ಯಾಂಡಿಂಗ್ ಇಲ್ಲಿ. ಈ 15 ದಿವಸ ಪಿತೃದೇವತೆಗಳು ಈ ಪರಿಸರದಲ್ಲಿರೋದ್ರಿಂದ ಅವರ ಹೆಸರಲ್ಲಿ ನೀವೇನು ಅನ್ನವನ್ನು ಅಥವಾ ದಾನ ಧರ್ಮವನ್ನು ಅಥವಾ ಒಂದಷ್ಟು ಏನಾದ್ರು ಕಾಗೆಗಳಿಗೋ ಅಥವಾ ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಬಡಬಗ್ಗರಿಗೋ ನೀವೇನು ದಾನ ಧರ್ಮ ಮಾಡ್ತೀರಿ, ಒಂದು ಕೊಡೆ ದಾನ, ಒಂದು ಪಾದಕೆಗಳು ಚಪ್ಪಲಿ ದಾನ, ಒಂದು ಹಾಸಿಗೆ, ಒಂದು ಹೊದ್ದಿಕೆ, ಒಂದು ಬೆಡ್ಶೀಟು, ಒಂದು ಲೋಟ ನೀರು, ಒಂದು ತಾಮ್ರ ತಂಬಿಗೆ, ನೀವೇನಾದರೂ ದಾನ ಮಾಡಿ, ಎಳ್ಳು ದವಸ ಧಾನ್ಯಗಳು, ಒಂದು ದಿನದ ಊಟದ ಪದಾರ್ಥ, ಇದೆಲ್ಲವೂ ಸಿದ್ಧ ಅವರಿಗೆ ಸೇರ್ತಕ್ಕಂಥದ್ದಾಗತ್ತೆ. ಪಿತೃದೇವತೆಗಳ ಆವಾಹನೆ ಪಿತೃದೇವತೆಗಳ ಅನುಷ್ಠಾನ ಬರೀ 15 ದಿವಸ ಮಾತ್ರ. ಅದಕ್ಕಾಗಿ ಇದು ಪಕ್ಷಮಾಸ, ನಾಳೆ ಮಹಾಲಯ ಶ್ರಾದ್ದವನ್ನು ಮಾಡೋದು ಖಂಡಿತ ತಪ್ಪಲ್ಲ. ಮಹಾಲಯ ಪಕ್ಷಮಾಸ ನಾಳೆ ಬಹಳ ವಿಶೇಷವಾಗಿದೆ, ಅಮಾವಾಸ್ಯೆ ಮಾಡಬಹುದು.
ಬುಧವಾರ ಆದ ಕಾರಣದಿಂದ ಹೇಗೆ ಭೂತಾಯಿಗೆ ಎಡೆ ಇಡೋ ಅಂತ ಮಾತು ಹೇಳ್ತಾ ಇದ್ದಾರೆ. ಈಗ ಅವರ ಪದ್ಧತಿ ಆಚಾರದ ಪ್ರಕಾರ ನನ್ನದೊಂದು ಸಣ್ಣ ಸಂಶಯ ಗುರುಗಳು, ಈಗ ಒಬ್ಬ ಮನುಷ್ಯ ತಾನು ಕಾಲವಾಗ್ತಕ್ಕಂಥ ಕ್ಷಣವನ್ನು ಯಾರೂ ನಿರ್ಧಾರ ಮಾಡಲಿಕ್ಕಾಗೋದಿಲ್ಲ. ಬುಧವಾರನೇ ಕಾಲವಾದರು ಅಂತಂದು ಕಾಲದಲ್ಲಿ ಇವರು ಭೂಮಿಗೆ ಅದನ್ನು ದೇಹವನ್ನು ಸಮರ್ಪಣೆ ಮಾಡ್ತಾರಾ ಮಾಡೋದಿಲ್ಲ ಗುರುಗಳು? ನಮ್ಮಲ್ಲಿ ಇದು ಏನಾಗುತ್ತೆ, ಸಂಪೂರ್ಣವಾಗಿ ಇದ್ರ ಬಗ್ಗೆ ಉದ್ದ ಅಗಲವನ್ನು ಅಳತೆ ಆಲೋಚನೆ ಮಾಡತಕ್ಕಂಥವ್ರು ಮಾಡೋ ಮಾತಲ್ಲ ಇದು. ಹೌದು ಗುರುಗಳೇ. ಈ ಮಧ್ಯದಲ್ಲಿ ಅಲ್ಪಜ್ಞಾನಿ ಅಂಗಡಿಗಳ ಹತ್ರ ಟೀ ಕುಡಿತಾ ಕೂತ್ಕೊಳ್ತಾರಲ್ಲ, ಹೌದು ಗುರುಗಳೇ, ಆ ಟೀ ಕುಡಿಬೇಕಾದ್ರೆ ಟೀ ಮುಗಿಯೋ ತನಕ ಏನ್ ಮಾತಾಡ್ಬೇಕು? ಹೌದು, ಬೆಳಿಗ್ಗೆ ಅಮಾವಾಸ್ಯೆ ಬಗ್ಗೆ ಮಾತಾಡ್ಬೇಕು. ಮಾತಾಡ್ಬೇಕು. ಅವಾಗ ಈ ಮಾತಾಡಿ ಹುಳ ಬಿಟ್ಬಿಡ್ತಾರೆ. ಅದೇ ಹೇಳ್ತೀವಲ್ಲ, ಮೂಲ ನಕ್ಷತ್ರನ, ಅಯ್ಯೋ ಮೂಲ ನಕ್ಷತ್ರನ, ಹೌದು, ಮುಗೀತು ಜೀವನ. ಯಾರೋ ಅಮಾಯಕರು ಅಲ್ಲಿ ಅವ್ರ ಮಗನೋ ಒಬ್ಬ ಮೂಲ ನಕ್ಷತ್ರದವನಾಗಿದ್ರೆ, ಹೌದಾ ಮೂಲ ನಕ್ಷತ್ರ ನನ್ನ ಮಗಳದಾಯ್ತಲ್ಲ, ನನ್ನ ಮಗಂದಾಯ್ತಲ್ಲ, ಆಶ್ಲೇಷ ನಕ್ಷತ್ರ, ಅಯ್ಯೋ ಮದುವೆ ಆಗುತ್ತೋ ಇಲ್ಲೋ ಆಗಲ್ಲ ಬಿಡು, ಇವೆಲ್ಲ ಪ್ರಶ್ನೆ. ಆತ ಟೀ ಕುಡಿಯೋಷ್ಟೊತ್ತೆ ಹುಳ ಬಿಡೋದು. ಟೀ ಕುಡಿದು ಅವ್ನ ಪಕ್ಕಕ್ಕೆ ಹೋದ್ರೆ ಅವ್ನು ಮರೆತು ಇನ್ನೊಂದ್ ಕಡೆ ಟೀಗೆ ಹೋಗ್ತಾನೆ. ಆದ್ರೆ ಇದು ಹುಳ ತಲೆಯಲ್ಲಿ ಕೂತ್ಕೊಳ್ಳುತ್ತೆ, ಕೂತ್ಕೊಳ್ಳುತ್ತೆ. ಇಂತಹ ಮೂರ್ಖ ವಿದ್ಯೆಗಳು, ಮೂರ್ಖ ಜನ ಒಂದಷ್ಟು ಜನ ಇದ್ದಾರೆ. ಅದರಿಂದ ನಾನು ಹೇಳೋದು, ಅನ್ಯತಾ ಭಾವಿಸ್ಬೇಡಿ. ಪಕ್ಷಮಾಸ ಅಂದ್ರೆ ಪಕ್ಷಮಾಸವೇ, ಅಮಾವಾಸ್ಯೆ ಅಮಾವಾಸ್ಯೆನೇ. ಈಗ ನಾಳೆ ಗ್ರಹಣ ಇದೆ, ಆದರೆ ನಮ್ಮ ಭಾರತಕ್ಕೆ ಕಾಣೋದಿಲ್ಲ. ಭಾರತಕ್ಕೆ ಕಾಣದಿದ್ರೂ ಸಹಿತ ಒಂದಷ್ಟು ಗ್ರಹಣ ಆಚರಣೆಗಳನ್ನು ಹೇಗೆ ಬೇಕೋ ಹಾಗೆ ಮಾಡಲೇಬೇಕಾಗತ್ತೆ. ಯಾಕೆಂದರೆ ಸೂರ್ಯ ಒಬ್ಬನೇ. ನಮ್ಮ ಭಾರತಕ್ಕೆ ಕಾಣದಿದ್ದರೂ ಅಮೆರಿಕ ಭಾಗಗಳಲ್ಲಿ, ಹೊರದೇಶಗಳಲ್ಲಿ ಸೂರ್ಯಗ್ರಹಣ ಅಂತಿದ್ದಾಗ ಸೂರ್ಯ ಒಬ್ಬ, ಅಲ್ಲಿ ಗ್ರಹಣ ಆದರೂ ಒಂದೇ, ಇಲ್ಲಿ ಗ್ರಹಣ ಆದರೂ ಒಂದೇ. ಅದರಿಂದ ಇದನ್ನು ಆಲೋಚನೆ ಮಾಡಿ. ನಾಳೆ ಅಮಾವಾಸ್ಯೆ ಕಾರ್ಯಕ್ರಮಗಳನ್ನು ತಾವು ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಧೈರ್ಯವಾಗಿ ನಿಮ್ಮ ಹಿರಿಯರಿಗೆ, ನಿಮ್ಮ ಪಿತೃದೇವತೆಗಳನ್ನು ಕರೆಸಿ ನಮಸ್ಕರಿಸಿ ಅವ್ರ ಆಶೀರ್ವಾದ ಪಡೆದು ಅವರಿಗೆ ನೀವು ಕೊಡಬೇಕಾದಂಥ ಗೌರವಗಳನ್ನು ಸಲ್ಲಿಸಿ ಅವರ ಆಶೀರ್ವಾದ ಪಡೀರಿ. ನೀವು ಅಮಾವಾಸ್ಯೆ ಶ್ರಾದ್ದವನ್ನು, ಅಮಾವಾಸ್ಯೆ ಪಕ್ಷವನ್ನು, ಅಮಾವಾಸ್ಯೆಗೆ ಹಾಕುವಂಥ ಎಡೆಯನ್ನು ಅದು ಭೂತಾಯಿಗೆ ಹಾಕೋದಲ್ಲ, ನಿಮ್ಮ ಪಿತೃದೇವತೆಗಳು ಕೊಡ್ತಕ್ಕಂತಹದ್ದು. ಈ ಭೂಮಿ ಮೇಲೆ ಹುಟ್ಟಿದ್ದಕ್ಕೆ ಸಾರ್ಥಕವಾದಂತಹ ಜೀವನ ನಾವು ಸಾಗಿಸಬೇಕಾದ್ರೆ ಪಿತೃದೇವತೆಗಳನ್ನು ಗೌರವಿಸಬೇಕು, ಆರಾಧಿಸಬೇಕು, ಅವರ ಒಂದು ಆಶೀರ್ವಾದ ಪಡಿಬೇಕು. ಅದೇ ಸತ್ಯ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ಈ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಎಲ್ಲವನ್ನೂ ತಿಳ್ಕೊಳ್ಬೇಕು. ಹಾಗೆ ನಿನ್ನೆಯಷ್ಟೇ ಒಬ್ಬ ತಾಯಿ ತನ್ನ ಮಗನ್ನ ಕಳ್ಕೊಂಡು ಬಹಳಷ್ಟು ನೋವಿನಲ್ಲಿದ್ದಂತಹ ಘಟನೆಯನ್ನು ಆಕೆ ಹಂಚಿಕೊಂಡರು. ಮಗ ಇಲ್ಲ, ಮನೆ ಬಿಟ್ಟು ಹೋಗಿದ್ದಾನೆ, ಸುಮಾರು ದಿವಸ ಆಯಿತು ಅನ್ನೋ ಒಂದು ಧ್ವನಿ ಸ್ವಲ್ಪ ದಿವಸಗಳ ಹಿಂದೆ. ಅದಾದ ನಂತರ ನಿನ್ನೆ ಕರೆ ಮಾಡಿ, ಮಗ ಇಲ್ಲ, ಇನ್ನಿಲ್ಲವೇ ಇಲ್ಲ, ಇನ್ನು ಸಿಗೋದು ಇಲ್ಲ, ಮುಗಿದೋಯ್ತು ಅನ್ನೋ ಮಾತು ಹೇಳಿದರು. ದೇಹದ ಒಳಗೆ ಜೀವ ಇದ್ದು ಎಲ್ಲೋ ಬದುಕ್ತಾ ಇದ್ದಾನೆ ಅಂದರೆ ಒಂದು ಸಂತೋಷ. ಈ ಆತ್ಮವನ್ನೇ ಬಿಟ್ಟು ಹೊರಟನಲ್ಲ, ಭೂಮಿಯನ್ನೇ ಬಿಟ್ಟ, ಭೂಮಿ ಸಂಬಂಧವನ್ನೇ ಕಳ್ಕೊಂಡ್ಬಿಟ್ಟಿದ್ದಾನೆ. ಆದರೆ ನನ್ನ ತಾಯಿಯ ನೋವಿದೆಯಲ್ಲ, ಅಬ್ಬಬ್ಬ, ಅದು ಬೆಳಗಾಗುವವರೆಗೂ, ಬೆಳಗಿನ ಸೂರ್ಯ ನೋಡುವವರೆಗೂ ಆ ನೋವು, ಆ ಸಂಗತಿ, ಆ ಒಂದು ಕ್ಷಣ, ಅವ್ರು ಆಡಿರುವಂಥ ಪ್ರತಿ ಮಾತು ನನ್ನ ತಲೆಯಲ್ಲಿ ಹಾಗಾಗಿ ಕೂತ್ಕೊಳ್ತಾ ಇತ್ತು. ನಿಜಕ್ಕೂ ಈ ಆಸ್ಥಾನ ಇದೆಯಲ್ಲ, ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಈ ಧರ್ಮಪೀಠ, ಇದು ಸಾಮಾನ್ಯವಾದ್ದಲ್ಲ. ಇಲ್ಲಿ ಕೂತು ನಾವು ಈ ಕ್ಷಣ, ಬೆಳಗಿನ 9:30 ನೇರ ಪ್ರಸಾರ ಮುಗಿಯುವ ತನಕ ಅಷ್ಟೇ ಈ ಸಂಬಂಧ ಅಲ್ಲ ನಂದು. ಇಲ್ಲಿ ಏನು ನಡೀತು, ಏನಾಯಿತು, ಯಾರನ್ನ ಮಾತಾಡಿದ್ದೀವಿ, ಏನು ಅವ್ರ ಕಷ್ಟ ಹಂಚ್ಕೊಂಡಿದ್ದೀವಿ, ಅವ್ರ ಕಷ್ಟಕ್ಕೆ ಏನು ನಾವು ಉತ್ತರ ಕೊಟ್ಟಿದ್ದೀವಿ, ಇದೆಲ್ಲವೂ ಸಹಿತ ನಮ್ಮ ಮರುಕಳಿಸ್ತಾ ಇರುತ್ತೆ, ಮೆಲುಕು ಹಾಕ್ತಾನೆ ಇರ್ತೀವಿ ನಾವು. ಆದರೆ ಆ ತಾಯಿ ಹೇಳಿಕೊಂಡಂತಹ ಆ ನೋವಿನ ಕ್ಷಣಗಳು ಯಾವೊಬ್ಬ ತಾಯಿಗೂ ಬರೋದು ಬೇಡ. ಇನ್ನೊಂದು ಅರ್ಥ ಮಾಡ್ಕೋಬೇಕಾದಂತಹ ವಿಚಾರ, ಈ ವಿಚಾರ ಯಾತಕ್ಕೆ ನಾನು ನಿಮ್ಮ ಮುಂದೆ ಇವತ್ತು ಪುನಃ ಪ್ರಸ್ತಾವನೆ ಮಾಡ್ತಿದ್ದೇನೆ ಅಂದರೆ, ಭಗವಂತ ಕರೆದಾಗ ನಾವು ಹೋಗಬೇಕೇ ಬಿಟ್ಟರೆ, ನಾವು ಮುಂಚಿತವಾಗಿ ಬರ್ತೀವಿ ಅಂತ ಹೇಳಿ ಹುಚ್ಚು ತೀರ್ಮಾನ ತಗೊಳ್ಳೋವಂಥದ್ದು ಇದೆಯಲ್ಲ, ಅಕಾಲ ಮೃತ್ಯುವಿಗೆ ನಾವು ಈಡಾಗ್ತಕ್ಕಂಥದ್ದು ಇದೆಯಲ್ಲ, ಆಕ್ಸಿಡೆಂಟು ಗೊತ್ತಾಗದಿರ ಆಗುತ್ತೆ, ಬಾವಿ ಬೀಳ್ತಕ್ಕಂಥದ್ದು, ಅಥವಾ ಎಲ್ಲೋ ಬೆಂಕಿಗೆ ಆಹುತಿ ಆಗ್ತಕ್ಕಂಥದ್ದು, ಅಥವಾ ಇನ್ಯಾವುದೋ ಒಂದು ಕರೆಂಟಿಗೆ ಸಿಗಾಕ್ಕೊಳ್ತಕ್ಕಂಥದ್ದು, ಇಂತಹದ್ದು ಒಂದು ಭಾಗ ಆಯಿತು. ಆದರೆ ಸ್ವಯಂಕೃತ ಅಪರಾಧ ಆಯ್ತಲ್ಲ, ನಾವಾಗ ನಾವು ಹೋಗಿ ಹ್ಯಾಂಗೆ ಮಾಡ್ಕೊಳ್ತೀವಿ, ನಾವಾಗ ನಾವು ವಿಷ ತೊಗೊಳ್ತೀವಿ, ನಾವಾಗ ನಾವು ಪ್ರಾಣನ ಕಳ್ಕೊಳ್ತೀವಿ ಅಂದರೆ ಅದು ಮೂರ್ಖತನದ ಪರಮಾವಧಿ ಆಯಿತು. ಆ ಒಂದು ಕ್ಷಣ ಯಾರಿಗೆ ಇಂತಹ ಮನಪರಿಸ್ಥಿತಿ ಆಗುತ್ತಲ್ಲ, ನಾನು ಬದುಕಬಾರ್ದು, ನಾನು ಸಾಯಬೇಕು, ನನಗೆ ಬೇಡ ಈ ಜೀವನ, ನನಗೆ ಸಾಕು ಈ ಜೀವನ. ಕೆಲವರಿಗೆ ಮನೆಗಳಲ್ಲಿ ಗಂಡ ಹೆಂಡತಿರು ಕಿತ್ತಾಟ ಶುರುವಾಗುತ್ತೆ, ಅಲ್ಲಿ ತೀರ್ಮಾನಗಳು ಬರುತ್ತೆ.
ಕೆಲವು ಮಕ್ಕಳು ತಂದೆ ತಾಯಿ ಮಾತು ಕೇಳೋದಿಲ್ಲ. ಇಂತಹ ಮಕ್ಕಳ ಮುಂದೆ ನಾವು ಬದುಕಿ ಸಮಾಜದನ್ನೆಲ್ಲ ತಲೆ ತಗ್ಸೋದಕ್ಕಿಂತ ಇವತ್ತು ನಾವು ಕಣ್ಮುಚ್ಚೋದು ಒಳ್ಳೆಯದು ಅಂತ ತಂದೆ ತಾಯಿ ಇಬ್ಬರೂ ಹುಚ್ಚು ತೀರ್ಮಾನಕ್ಕೆ ಬಂದುಬಿಡ್ತಾರೆ. ಕೆಲವು ಕಡೆ ತಂದೆ ತಾಯಿನ ಅಂಗಲಾಸ್ತಾರೆ, ಮಕ್ಕಳು ಏನೋ ಒಂದು ಕೇಳ್ತಾರೆ, ಅದು ಕೊಡೋದಿಲ್ಲ ಅಂದಾಗ ಇಷ್ಟೇನಾ, ನಾನು ಕೊಡೋದಿಲ್ವ, ನಾನು ಬದುಕೋದೇ ಇಲ್ಲ, ಈ ಮನೆಗೆ ಇರೋದಿಲ್ಲ ಅಂಥೇಳಿ, ಮನೆಗೆ ಇರಲ್ಲ ಅಂಥೇಳಿ ಮನೆ ಬಿಟ್ಟು ಹೋದರೆ ಯಾವತ್ತೂ ಮನೆಗೆ ಬಂದು ಸೇರ್ಬೋದು. ಆದರೆ ಮನೆಗೇ ಇಲ್ದಿರ ನನಗೆ ಜೀವನನೇ ಕಡೆ ಮಾಡ್ಕೊಳ್ತೀನಿ ಅಂತ ಹುಚ್ಚು ತೀರ್ಮಾನ ತಗೊಳ್ತಾರಲ್ಲ, ಅದು ಅಕ್ಷಮ್ಯ ಅಪರಾಧ. ಇದೆಲ್ಲ ಒಂದು ಭಾಗ. ಆದರೆ ಬರದಂಥ ವಿದ್ಯೆ, ಗೊತ್ತಿಲ್ಲದಂಥ ವಿದ್ಯೆ, ಅಥವಾ ಕಾಣದಂಥ ಊರು, ಅಥವಾ ಕಾಣದಂಥ ಹಳ್ಳ, ಅಲ್ಲಿ ಹುಚ್ಚು ಪ್ರಯತ್ನ ಮಾಡ್ತಾರಲ್ಲ, ಅತಿಯಾಗಿ ವೇಗವಾಗಿ ಗಾಡಿ ಓಡಿಸುವಂಥದ್ದು, ಮನಸ್ಸಲ್ಲಿ ಹುಚ್ಚುಚ್ಚು ಆಸೆಗಳನ್ನು ಇಟ್ಕೊಂಡು ನಿಮ್ಮ ವೇಗವಾಗಿ ಓಡಿಸುವ ಗಾಡಿ ಅಲ್ಲಿ ನೀವು ಮಾತ್ರ ಇರಲ್ಲ, ನಿಮ್ಮ ಹಿಂದೆ ಇಡೀ ನಿಮ್ಮ ಕುಟುಂಬ ಇರುತ್ತೆ. ಒಂದು ಗಾಡಿ ಡ್ರೈವ್ ಮಾಡಬೇಕಾದ್ರೆ ನಾವು ಒಂದು ತಾಯಿ ಗರ್ಭದಲ್ಲಿ ಹುಟ್ಟಿದ್ದೇವೆ. ಇವತ್ತು ತಂದೆ ತಾಯಿ ದೂಷಣೆ ಮಾಡಬಹುದು, ನಿಂದಿಸ್ಬೋದು, ಬೈಬೋದು, ಅಥವಾ ಇನ್ನೇನೋ ಒಂದು ಶಿಕ್ಷೆ ಕೊಡಬಹುದು. ಅದಕ್ಕೆ ಕೊಡಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ. ಯಾಕೆಂದರೆ ಅವ್ರು ಕೊಟ್ಟ ಭಿಕ್ಷೆ ಈ ದೇಹ. ಅದನ್ನು ನಾವು ಮನಸ್ಸಲ್ಲಿಟ್ಕೊಂಡು ಆ ಕ್ಷಣ ಬಂದಂಥ ಸಮಸ್ಯೆನ, ಆ ಕ್ಷಣ ಬಂದಂಥ ಕೋಪವನ್ನು ಅಲ್ಲಿಂದಲೇ ಕಡಿಮೆ ಮಾಡಿ ಮತ್ತೊಮ್ಮೆ ಅದನ್ನು ಅಪೇಕ್ಷೆ ಸಿದ್ಧಿಪಡಿಸ್ಕೊಳ್ಬಹುದು. ಅದನ್ನು ಹೊರತುಪಡಿಸಿ ಏನೋ ಮಾಡ್ಕೊಳ್ತೀವಿ ಅಂತ ಹೊರಡೋದಿದೆಯಲ್ಲ, ಎದುರುಗಡೆ ಬರ್ತಕ್ಕಂಥ ರೈಲಿಗೆ ತಲೆ ಕೊಡ್ತಾರಲ್ಲ, ರೈಲಿನ ಹಳ್ಳದ ಮೇಲೆ ಮಲಗಿಬಿಡ್ತಾರಲ್ಲ, ಹಳ್ಳಿಗಳ ಮೇಲೆ, ಇದು ಕಂಬಿಗಳ ಮೇಲೆ, ಎಲ್ಲೋ ಪಾತಾಳಕ್ಕೆ ಬೀಳುವಂಥದ್ದು ಮಾಡ್ತಾರಲ್ಲ ಹುಚ್ಚು ಪ್ರಯತ್ನ. ಆ ಮೊಬೈಲಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಬೆಟ್ಟದ ತುದಿಗೆ ಹೋಗಿ ಹಿಂದ್ಗಡೆ ಇನ್ನೇನು ಒಂದು ಇಂಚೋ ಅರ್ಧ ಇಂಚ್ ಇರುತ್ತೆ, ಅಲ್ಲಿ ಹೋಗಿ ನಿಂತ್ಕೊಂಡು ಹಿಂದಿನ ಪಾತಾಳವನ್ನು ತೋರಿಸ್ಬೇಕು ಅಂತ ಇವರು ಪಾತಾಳಕ್ಕೆ ಬೀಳ್ತಾರಲ್ಲ. ಅಲೆ ಎದುರಾಗಿ ಬರ್ತಕ್ಕಂಥ ಸಮುದ್ರದಲ್ಲಿ ಹುಚ್ಚಾಟನ ಮೆರೀತಾರಲ್ಲ. ಸಮುದ್ರದ ಒಂದು ನೀತಿ ಇದೆ, ಯಾರೇ ಹೋದರೂ ಎತ್ತು ಆಚೆ ಹಾಕುತ್ತೆ ಫಸ್ಟು. ಆ ಆಚೆ ಎತ್ತು ಹಳ್ಕೊಂಬಂದು ಆಚೆ ಹಾಕ್ಬೇಕಾದ್ರೆ ಅಲೆಗಳು ಯಾವುದೂ ಒಳಗಿಟ್ಕೊಳ್ಳೋದಿಲ್ಲ, ಎಲ್ಲವನ್ನೂ ಹೊರಗೆ ಹಾಕುತ್ತೆ. ಬೇಡ, ಹೋಗಿ ಬದುಕು ನೋಡ್ಕೋ, ಬದುಕು, ನೀನು ಬದುಕಬೇಕಾದವನು, ನೀನು ವಯಸ್ಸಿದೆ, ನೀನು ಬರಬೇಡ ಈ ಕಡೆಗೆ ಅಂತ ಬಲವಂತ ತಳ್ಳುತ್ತೆ ನಮ್ಮನ್ನು. ಆದರೂ ನೀನು ಗಟ್ಟಿನ ನಾನು ಗಟ್ಟಿನ ಅಂಥೇಳಿ ಸಮುದ್ರದ ಮೇಲೆ ತಿರುಗಿ ಬೀಳುವಂಥದ್ದು. ಎಷ್ಟು ಜನ ಸಮುದ್ರಕ್ಕೆ ಪಾಲಾಗ್ತಾ ಇದ್ದೀರಿ. ಹರಿಯುವ ನೀರು ಈಜು ಬರುತ್ತೋ ಬಿಡುತ್ತೋ, ಎಂಥ ಸ್ವಿಮ್ಮರ್ ಆದರೂ ಸಹಿತ, ಈಜು ಬರ್ತಕ್ಕಂಥ ವ್ಯಕ್ತಿ ಆದರೂ ಸಹಿತ ಎಲ್ಲೋ ಹಳ್ಳ ಇದ್ದು ಸಣ್ಣದಾಗ ಒಂದು ಕಡ್ಡಿನೋ ಒಂದು ಬಳ್ಳಿನೋ ಸಿಗಾಕೊಂಡು ಕಾಲು ಎತ್ತಕ್ಕಾಗಲಿ, ಹೊಡಿಲಿಕ್ಕೆ ಆಗಲಿಲ್ಲ ಅಂದರೆ ಆ ಸಮುದ್ರಕ್ಕೆ, ಅವನ ನದಿ ಪಾಲಾಗಲ್ವಾ? ತುಂಬ ಜನ ಇದ್ದಾರೆ. ಹೆಣ್ಣುಮಕ್ಕಳು ಶ್ರಮಿಸಿ ಅಡುಗೆ ಮನೆ ಕೆಲಸ ಮಾಡ್ತಿರ್ತೀರಿ, ಮೈಮೇಲೆ ಪ್ರಜ್ಞೆ ಇಲ್ದಿರ ನಿಮ್ಮ ಸೆರಗು, ನಿಮ್ಮ ಬಟ್ಟೆಯೋ ಎಲ್ಲೋ ಒಂಚೂರು ಅಗ್ನಿಗೆ ಸ್ಪರ್ಶಕ್ಕೆ ಬಿತ್ತು, ಅಲ್ಲಿ ನೋವು ಅನುಭವಿಸಲ್ವಾ? ಆದಷ್ಟು ಹಾಕುವ ಪ್ರತಿ ಹೆಜ್ಜೆ ಒಂದಷ್ಟು ಜೋಪಾನ ಬೇಕು. ನೋಡಿ, ನಾವು ಅಂದುಕೊಳ್ತೀವಿ ನಮಗೆ ತುಂಬ ಸಮಸ್ಯೆ ಇದೆ, ನನಗೆ ಕಷ್ಟ ಇದೆ, ತಡಿಲಿಕ್ಕೆ ಆಗ್ತಿಲ್ಲ, ಇವತ್ತು ನಾನು ಹ್ಯಾಂಗೆ ಮಾಡ್ಕೋಬೇಕು, ಪ್ರಾಣ ಕಳ್ಕೋಬೇಕು, ಅಥವಾ ನಾನು ಸಾಯಬೇಕು, ಈ ಥರ ಹುಚ್ಚು ತೀರ್ಮಾನಕ್ಕೆ ಹೊರಟೋಗ್ತೀವಿ. ಆದರೆ ಅದ್ರ ಹಿಂದೆ ಎಷ್ಟು ನೋವು ಬೇರೆಯವ್ರಿಗಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕಲ್ವ? ಸುಂದರವಾದ ಬದುಕು, ಆದರೆ ಯಾರೂ ಶಾಶ್ವತ ಅಲ್ಲ. ಎಲ್ಲರೂ ಒಂದಲ್ಲ ಒಂದು ದಿವಸ ಹೊರಡಲೇಬೇಕು. ಪುನರಪಿ ಮರಣಂ ಪುನರಪಿ ಜನನಂ, ಇದು ನಡಿಲೇಬೇಕು. ಆದರೆ ಜನನ ಅಂತಕ್ಕಂಥದ್ದು, ಈ ಮರಣ ಜನನ ಒಂದು ನಾಣ್ಯದೆರಡು ಮುಖಗಳು, ಹಗಲು ಮತ್ತು ರಾತ್ರಿ. ಆದರೆ ಭಗವಂತ ಮಧ್ಯದಲ್ಲಿ ಒಂದು ಟ್ವಿಸ್ಟ್ ಇಟ್ಟಿದ್ದಾನೆ. ಭಗವಂತ ಮಧ್ಯದಲ್ಲಿ ಒಂದು ರಹಸ್ಯವನ್ನು ಹೇಳಿದ್ದಾನೆ. ಈ ಜನ್ಮದಲ್ಲಿ ನಾನು ಕೋಟಿಗಟ್ಟಲೆ ಸಂಪಾದನೆ ಮಾಡಿಟ್ಟಿರ್ಬೋದು, ಕೋಟಿಗಳ ಲೆಕ್ಕವೇ ಇಲ್ಲದಷ್ಟು ಇರ್ಬೋದು ನನ್ನ ಅಕೌಂಟಲ್ಲೋ, ನನ್ನಲ್ಲೋ, ನನ್ನ ಮನೆಯಲ್ಲೋ ಇರ್ಬೋದು. ಆದರೆ ಮರಣ ಹೊಂದಿ ಇನ್ನೊಂದು ಕಡೆ ಜೀವ ನನಗೆ ಬಂದು ಅಲ್ಲೂ ಒಂದು ಮಗುವಾಗಿ ಹುಟ್ಟಿ ಇನ್ನೊಂದು ಕಡೆ ನೋಡಿದಾಗ ನಾನು ಅಂದೇ ಕಳೆದ ಜನ್ಮದಲ್ಲಿ ಇಷ್ಟು ಕೋಟಿ ಮಾಡಿಟ್ಟಿದ್ದೇನಲ್ಲ, ಹೋಗೋದಷ್ಟು ತೊಗೊಂಬರೋಣ, ಅಥವಾ ನಾನು ಅದನ್ನು ತೊಗೊಂಡು ಇವತ್ತಿನ ಈ ಜನ್ಮಕ್ಕೆ ಬೇಕಾದಷ್ಟು ಅನುಭವಿಸೋಣ ಅಂದರೆ ಸಾಧ್ಯವೇ ಇಲ್ಲ. ರಾಜ್ಯವನ್ನು ಆಳ್ತಕ್ಕಂಥ ರಾಜ್ಯ ಪ್ರಭು ಆಗಿದ್ರು ಆ ಮನೇಲೇ ಪುನಃ ನಾಯಿಯಾಗಿ ಹುಟ್ಟಿದ್ರೆ ನಾಯಿಗೆ ಬಿಸ್ಕೆಟ್ ಅವ್ರು ಹಾಕೋ ತನಕ ಕಾಯಬೇಕು. ನಾಯಿ ಅವನೇ ಸಂಪಾದನೆ ಮಾಡಿರೋ ಆಸ್ತಿ ಅದು. ಕೆಲವು ಚರಿತ್ರೆಗಳು ಹೇಳುತ್ತೆ, ಹುಟ್ಟು ಸಾವು ಹೇಗಿರುತ್ತೆ ಅಂದರೆ, ಮನುಷ್ಯ ತಾನು ಏನೆಲ್ಲ ಸಂಪಾದನೆ ಮಾಡಿ ಇಡೀ ರಾಜ್ಯವನ್ನೇ ಸುಭಿಕ್ಷವಾಗಿಟ್ಕೊಂಡು ತನ್ನ ಮನೆ ಪರಿಸರವನ್ನು ಹೀಗೆ ಸಾಕಬೇಕು, ನಾನು ಹೀಗೆ ಇರಬೇಕು, ನನ್ನ ಮಕ್ಕಳು ಹಿಂಗೆ ಇರಬೇಕು, ನನ್ನ ಹೆಂಡತಿ ಹೀಗಿರಬೇಕು, ಯಾರ ಮುಂದೆ ಕೈ ಚಾಚಬಾರ್ದು, ಎಲ್ಲರಿಗೂ ಬೇಕಾದಂಥ ರೀತಿ ಅವ್ರು ಬದುಕು ಕೊಡಬೇಕು ಅಂಥೇಳಿ ಹಗಲಂದಿರ ರಾತ್ರಿಯಂದಿರ ಕಷ್ಟಪಟ್ಟು ಬೇಕಾದಷ್ಟು ಸಂಪಾದನೆ ಮಾಡಿಡ್ತಾನೆ. ಕೊನೆಗೆ ಒಂದು ದಿವಸ ಕಣ್ಣು ಮುಚ್ತಾನೆ. ಕಣ್ಣು ಮುಚ್ಚಿದ ಮೇಲೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಪುನರಪಿ ಮರಣಂ ಪುನರಪಿ ಜನನಂ, ಜನನ ಮರಣ ಎಂಬತಕ್ಕಂಥದ್ದು ಒಂದು ರೂಟೀನ್ ಆಗ್ತಾ ಇರುತ್ತದು. ಆದರೆ ಅದೃಷ್ಟವಶಾತ್ ಅದೇ ಮನೆಗೆ ನಾಯಿಯಾಗಿ ಹುಟ್ಟುತ್ತಾನಂತ. ಈತ ಸಾಯೋದಕ್ಕೂ ಆ ಮನೆಯಲ್ಲಿ ಒಂದು ನಾಯಿ ಗರ್ಭಿಣಿಯಾಗಿದ್ದು ಆ ನಾಯಿ ಮರಿಗಳನ್ನು ಹಾಕುತ್ತೆ. ಆ ಮರಿಗಳಲ್ಲಿ ಒಂದು ಮರಿಯಾಗಿ ಈತನೇ ಹುಟ್ಟುತ್ತಾನೆ. ಈತನ ಚಿಂತನೆ, ಪೂರ್ವಜನ್ಮದ ವಾಸನೆ, ಆ ಪರಿಸರ ಓಡಾಡೋದು ಇದ್ದೇ ಇರುತ್ತೆ. ಈ ಪೂರ್ವಜನ್ಮದ ವಾಸನೆ, ಕೆಲವರು ಹೇಳ್ತಾರೆ ಹೋದ ಜನ್ಮದಲ್ಲಿ ಏನಾಗಿದ್ದೋಪ್ಪ ಈ ಜನ್ಮದಲ್ಲಿ ಹೀಗಾಗಿದೆಯಾ ಅಂತಾರೆ. ನಿನಗೆ ಕೆಲವರಿಗೆ ಕಳೆದ ವೃತ್ತಾಂತವೆಲ್ಲವೂ ಸಹಿತ ಮೆಲುಕು ಹಾಕ್ಕೊಳ್ತಾ ಇರ್ತಾರೆ. ಕೆಲವೆಲ್ಲವನ್ನೂ ಸಹಿತ ಈ ಮಕ್ಕಳು ನೋಡಿ, ಜೋಲಿಯಲ್ಲಿ ಮಲಗಿರುವಂಥ ಮಕ್ಕಳು ಇದ್ದಕ್ಕಿದ್ದಂಗೆ ನಗುತ್ತೆ, ಇದ್ದಕ್ಕಿದ್ದಂಗೆ ಅಳುತ್ತೆ, ಕಿಟ್ಟನ್ನು ಕಿರ್ಚುತ್ತೆ. ಇದೆಲ್ಲ ಏನಂತೀರಿ?
ಹೇಳ್ತಾ ಹೊರಟ್ರೆ ಬಹಳ ಇದೆ, ಆದರೆ ಅರ್ಥ ಮಾಡ್ಕೋಬೇಕಾದ್ದು ಬಹಳಷ್ಟು ಇದೆ. ಹಾಗಾಗಿ ಯಾರೂ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಅವನು ಕರೆದ್ರೆ ನೀವು ಯಾರೂ ಒಂದು ಕ್ಷಣ ನಿಲ್ಲಕ್ಕಾಗೋದಿಲ್ಲ. ಆದರೆ ಕರೆಯೋದಕ್ಕೆ ಮುಂಚಿತವಾಗಿ ನಾವ್ಯಾಕಪ್ಪ ಸರ್ತಿ ಸಾಲಲ್ಲಿ ನಿಂತ್ಕೋಬೇಕು? ಇವತ್ತು ಕಷ್ಟ ಇದೆ, ಇವತ್ತು ನೋವಿದೆ, ಇವತ್ತಿರ್ತಕ್ಕಂಥ ನೋವು ನಾಳೆಗೆ ಇರೋದಿಲ್ಲ, ಇವತ್ತಿನ ಸಮಸ್ಯೆ ನಾಳೆಗೆ ಇರೋಲ್ಲ. ಇವತ್ತು ಕೋಪವಾಗಿ ಗರ್ಜನೆ ಮಾಡ್ತಕ್ಕಂಥ ವ್ಯಕ್ತಿ ನಾಳೆ ಅದೇ ಕೋಪ, ಆ ಗರ್ಜನೆ ಅವನಲ್ಲಿ ಇರಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ ಬಂದ ಕ್ಷಣ ಬರುವ ಸಮಸ್ಯೆ ಆ ಒಂದು ಕ್ಷಣ ಮಾತ್ರ. ಅದು ಹೇಗಿರುತ್ತಪ್ಪ ಅಂದರೆ, ಕೈಯಲ್ಲಿ ಒಂದು ಗಾಜಿನ ಬಟ್ಲನ್ನ ಇಟ್ಕೊಂಡು ಕೈ ಜಾರಿ ಬಿದ್ದಾಗ ಪುನಃ ಬಟ್ಲನ್ನ ನಾವು ಸರಿಪಡಿಸೋಕ್ಕಾಗೋದಿಲ್ಲ. ಅಂದರೆ ಗಾಜಿನ ಬೋಲ್ ಬಟ್ಲಂತನೋ ಅಥವಾ ಗಾಜಿನ ಒಂದು ಬಾಕ್ಸ್ ಅಂತಲೂ ಇರುತ್ತಲ್ಲ, ಏನೇ ಗಾಜಿನ ಒಂದು ವಸ್ತು ತಳಗೆ ಬಿದ್ದದ್ದು ಪುನಃ ಸರಿ ಹೋಗಲ್ಲ, ಅದನ್ನೇ ಆಚೆ ಹಾಕಲೇಬೇಕು ನಾವು. ಹಾಗೆ ಹೊಡೆದೋದ್ಮೇಲೆ ಮನೆಗೆ ಇಟ್ಕೊಳ್ಳೋಕ್ಕಾಗಲ್ಲ, ಜೀವ ಹೋದ್ಮೇಲೆ ಮನೆಗೆ ದೇಹ ನಿಲ್ಲಿಸ್ಲಿಕ್ಕಾಗೋದಿಲ್ಲ. ಇರುವ ತನಕ ಮಾತ್ರ ಅದರ ಆನಂದ, ನೆಮ್ಮದಿ, ಸುಖ, ಸಂತೋಷ. ಹಾಗಾಗಿ ಆ ತಾಯಿ ಆದಷ್ಟು ಸಮಾಧಾನ ಮಾಡ್ಕೊಳ್ಬೇಕು. ಏನೋ ಆಯಿತು, ಇನ್ನಂತೂ ಬರದಂಥದ್ದು, ಬರದ ಲೋಕಕ್ಕಾದ ಹೊರಟ ಮೇಲೆ ಇನ್ನು ಬರಲಿಕ್ಕಾಗಲ್ಲ. ಆ ತಾಯಿನ ನಾನು ಸಮಾಧಾನ ಮಾಡಲಿಕ್ಕೆ ಖಂಡಿತ ನನ್ನ ಕೈಲಿ ಆಗಲಿಲ್ಲ. ಆಕೆ ಆಡೋ ಮಾತನ್ನು ಕೇಳ್ತಾ ಹಾಗೆ ಮೂಕನಾಗ್ಬಿಟ್ಟನೆ ಬಿಟ್ಟರೆ ಆಕೆಗೆ ಸಮಾಧಾನ ಮಾಡೋಕ್ಕೂ ನನ್ನ ಕೈಲಾಗಲಿಲ್ಲ, ಏನೂ ಹೇಳಲಿಕ್ಕೂ ಆಗಲಿಲ್ಲ. ಆದರೆ ಆ ತಾಯಿಯ ನೋವಿದೆಯಲ್ಲ, ಅದು ಯಾವ ತಾಯಂದ್ರಿಗೂ ಬರೋದು ಬೇಡ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ನಿಜಕ್ಕೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಒಬ್ಬ ಮನುಷ್ಯನ ಜೀವನದ ಬಹಳ ಮಹತ್ವಪೂರ್ಣ ಮಾಹಿತಿ ಅಂತಲೇ ಹೇಳ್ಬೋದು. ಮತ್ತು ಒಂದಿಷ್ಟು ಧರ್ಮ ಸೂಕ್ಷ್ಮದ ವಿಚಾರಗಳನ್ನು ತಿಳಿಸ್ತಾ ಇದ್ರು ಗುರುಜಿರವರು. ಏನೇ ಆದರೂ, ಎಂತಹ ಸಂಕಷ್ಟಗಳ ಬರಲಿ, ಬೆಟ್ಟದಷ್ಟು ಕಷ್ಟ ಇದ್ರೂ ಕೂಡ ನಾವು ತೆಗೆದುಕೊಳ್ತಕ್ಕಂಥ ತೀರ್ಮಾನ ಬಹಳ ತಾಳ್ಮೆಯಿಂದನೇ ತೆಗೆದುಕೊಳ್ಬೇಕು. ದುಡುಕಿ ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ಮತ್ತೊಂದು ಅವಕಾಶ ಇರೋದಿಲ್ಲ ಎಂಬತಕ್ಕಂಥ ವಿಚಾರವಾಗಿ ಅದನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಎಲ್ಲರ ಮನಸ್ಸನ್ನು ಕೂಡ ಮುಟ್ಟುವ ರೀತಿ ಗುರುಜರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ದಿನವಿಶೇಷ ಪಂಚಾಂಗ ಶ್ರವಣ ಅದನ್ನು ತಿಳ್ಕೊಂಡಿಲ್ಲ ಅಲ್ವಾ? ಈಗ ತಿಳ್ಕೊಳ್ಳೋಣ ಬನ್ನಿ ಗುರುಗಳೇ. ಇವತ್ತಿನ ದಿನದ ಪಂಚಾಂಗ ಶ್ರವಣ ಖಂಡಿತ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ. ಭಾದ್ರಪದ ಮಾಸ, ಈ ವರ್ಷದ ಭಾದ್ರಪದ ಮಾಸ. ಈ ಭಾದ್ರಪದ ಮಾಸಕ್ಕೆ ಇನ್ನು ಉಳಿದಿರತಕ್ಕಂಥದ್ದು ಇನ್ನು ಒಂದು ದಿನ, ಇವತ್ತಾದರೆ ನಾಳೆ ಒಂದೇ ದಿವಸ. ಅದಾಯಿತು ಅಂದರೆ ಅಲ್ಲಿಗೆ ಭಾದ್ರಪದ ಮುಗೀತು. ಭಾದ್ರಪದ ಮಾಸ ಕೃಷ್ಣಪಕ್ಷ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ ಅಂತ ಹೇಳ್ತಾರೆ. ಹಾಗಾಗಿ ಭಾದ್ರಪದ ಮಾಸ ಈ ಗೌರಿ ಗಣಪತಿ ಮತ್ತು ವಿಶೇಷವಾಗಿರ್ತಕ್ಕಂತಹ ಅನಂತ, ಹಾಗೆ ಇದೆಲ್ಲವೂ ಸಿದ್ಧ ಈ ಪಕ್ಷ ಮಾಸ. ಹಿರಿಯರನ್ನು ನೆನೆಸ್ಕೊಳ್ತಕ್ಕಂಥದ್ದು, ಅಗಲಿರ್ತಕ್ಕಂಥ ಪಿತೃದೇವತೆಗಳಿಗೆ ನಮಸ್ಕರಿಸ್ತಕ್ಕಂಥದ್ದು, ಅವರ ಆಶೀರ್ವಾದ ಪಡೆಯಲಿಕ್ಕೆ ಇದೊಂದು ಸುವರ್ಣ ಅವಕಾಶ. ಇವತ್ತು ಮತ್ತು ನಾಳೆ. ಇವತ್ತು ರಾಜ್ಯದ ನಾನಾ ಮೂಲೆಗಳಲ್ಲಿ ಇವತ್ತಿನ ದಿವಸ ಹೆಚ್ಚು ಪಕ್ಷ ಮಾಸವನ್ನು ಶ್ರಾದ್ದ ಕರ್ಮಾದಿಗಳನ್ನು ಮಾಡ್ತಿದ್ದಾರೆ. ಉದ್ದೇಶ, ನಾಳೆ ಮಾಡಬೇಕಾದ್ದನ್ನು ಬುಧವಾರ ಹೇಗಪ್ಪ ಪಿಂಡ ಪ್ರದಾನ ಮಾಡ್ತಕ್ಕಂಥದ್ದು, ಬುಧವಾರ ಹೇಗಪ್ಪ ಎಡೆಯನ್ನು ಇಡ್ತಕ್ಕಂಥದ್ದು, ಬುಧವಾರ ಭೂದೇವಿಗೆ ಇಟ್ಟಂಗೆ ಆಗ್ಬಿಡುತ್ತೇನೋ ಎಂಬತಕ್ಕಂಥ ಭಯದಿಂದ ಇವತ್ತೇ ಮಾಡ್ತಿರ್ತಕ್ಕಂಥವ್ರಿದ್ದಾರೆ. ಆದರೆ ಇವತ್ತು ಬಹಳ ಒಳ್ಳೆಯ ದಿನ. ಇವತ್ತು ಘಾತ ಚತುರ್ದಶಿ ಅಂತ ಇದೆ. ಘಾತ ಚತುರ್ದಶಿ ಅಂದರೆ ಯಾರೇ ಅಪಘಾತಕ್ಕೆ ಈಡಾಗಿರ್ತಕ್ಕಂಥವ್ರಿದ್ದರು, ಯಾರೇ ಆಗಿದ್ದರೂ ಸಹಿತ ಅಂಥವ್ರನ್ನ ಗುರುತಿಸಿ ಅವ್ರಿಗೊಂದಿಷ್ಟು ಪಿಂಡ ಪ್ರದಾನವನ್ನು ಮಾಡಿ ಅವರ ಆಶೀರ್ವಾದ ಪಡೀಲಿಕ್ಕೂ ಸಹಿತ, ಅವರ ಆತ್ಮಕ್ಕೆ ಶಾಂತಿ ಕೊಡಲಿಕ್ಕೂ ಸಹಿತ, ಅವರಿಗೆ ಒಂದು ಮುಕ್ತಿ ಕೊಡಲಿಕ್ಕೂ ಸಹಿತ ಇದು ಬಹಳ ವಿಶೇಷವಾದಂಥ ದಿನ. ಇನ್ನು ಕೃಷ್ಣ ಪಕ್ಷ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ಅಕ್ಟೋಬರ್ 1ನೇ ತಾರೀಕು ಮಂಗಳವಾರ ಚತುರ್ದಶಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಪೂರ್ವ ಪಾಲ್ಗುಣಿ ನಕ್ಷತ್ರ ಇದೆ. ಮಾಸ ಶಿವರಾತ್ರಿ ಇದೆ. ಇವತ್ತು ಮಾಸ ಶಿವರಾತ್ರಿ, ಶಿವನಿಗೂ ಬಹಳ ವಿಶೇಷವಾದಂಥ ದಿನ. ಜೊತೆಗೆ ವಿಶೇಷವಾಗಿ ಘಾತ ಚತುರ್ದಶಿ ಅಂತ ಆಗಲೇ ಹೇಳಿದ್ದೀನಿ. ಮಹಾಲಯ ಅಮಾವಾಸ್ಯೆ, ಬೆಳಗ್ಗೆದ್ದರೆ ಅಮಾವಾಸ್ಯೆ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಪಿತೃದೇವತೆಗಳನ್ನು ಪ್ರಾರ್ಥನೆ ಮಾಡಲಿಕ್ಕೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇನ್ನು ಅಮಾವಾಸ್ಯೆ ಆದ ನಂತರ ಬರ್ತಕ್ಕಂಥದ್ದೇ ನವರಾತ್ರಿ ಉತ್ಸವಗಳು. ನವರಾತ್ರಿ ದೇವಿಯ ಆರಾಧನೆ, ದೇವಿಯ ಉಪಾಸನೆ. ಯಾರೆಲ್ಲ ದೇವಿಯ ಉಪಾಸನೆಯನ್ನು ಮಾಡಬೇಕು, ಯಾರೆಲ್ಲ ಶಕ್ತಿ ದೇವತೆಯನ್ನು ಆರಾಧನೆ ಮಾಡಬೇಕು, ಜೀವನದಲ್ಲಿ ಏನಾದರೂ ಒಂದು ಸಾರ್ಥಕತೆಯ ಬದುಕನ್ನು ಕಾಣಬೇಕು. ನೋಡಿ, ಒಂದು ವಿಚಾರ ನಾನು ಆಗಲೇ ಹೇಳಿದೆ. ಮನುಷ್ಯ ಕೋಟಿ ಸಂಪಾದನೆ ಮಾಡಿದ್ರು ಅಥವಾ ಏನೂ ಇಲ್ದಿರ ನಿರ್ಗತಕನಾಗಿದ್ದರು, ಒಬ್ಬ ಬಡವ ಆಗಲಿ ಒಬ್ಬ ಬಲ್ಲಿಗನಾಗಿರಲಿ, ಯಾರಾದರೂ ಆತ ಕರೆದಾಗ ಹೋದರೆ ಅದು ಮರ್ಯಾದೆ. ಆತ ಕರೆಯೋದಕ್ಕೆ ಮುಂಚಿತವಾಗಿ ನಾನು ಬರ್ತೀನಿ ಅಂದರೆ ಅದು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ತ್ರಿಶಂಕು ಸ್ವರ್ಗ ಅದು. ಆ ಸ್ವರ್ಗ ಯಾರಿಗೂ ಬೇಡ. ಇನ್ನು ನವರಾತ್ರಿ ಉತ್ಸವ ಕಾಲದಲ್ಲಿ ಜಪ ತಪ ಅನುಷ್ಠಾನಗಳಿಗೆ ಬಹಳ ವಿಶೇಷವಾದಂಥದ್ದು. ಯಾರು ನವರಾತ್ರಿಯಲ್ಲಿ 9 ದಿನ ತಮ್ಮ ವ್ರತವನ್ನು ಅಂದರೆ ವ್ರತಾಚರಣೆಯನ್ನು ಮಾಡಿ ಶ್ರದ್ಧಾಭಕ್ತಿಯಾಗಿ ಆರಾಧನೆಯನ್ನು ಮಾಡ್ತಾರೋ ಅವರ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗಾಗಿ ನವರಾತ್ರಿ ಮೊದಲನೇ ದಿವಸನೇ ತಲೆಗೆ ಸ್ನಾನ ಮಾಡಿ
ನಿಮ್ಮ ಇಷ್ಟದೇವರನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಧರ್ಮದ ಗುರುಗಳು ಕೊಡ್ತಕ್ಕಂತಹ ಮಂತ್ರವನ್ನು ಉಪದೇಶ ತೆಗೆದುಕೊಂಡು ಆ ಬೀಜಾಕ್ಷರಿ ಮಂತ್ರಗಳನ್ನು ಉಪದೇಶ ತೆಗೆದುಕೊಂಡಂಥ ಮಂತ್ರಗಳನ್ನು ನಿತ್ಯ ಪಠನೆ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ವಾಸ್ತುಗೃಹಗಳಲ್ಲಿರ್ತಕ್ಕಂಥ ನಿಮ್ಮ ಮನೆ ದೇವರ ಅನುಷ್ಠಾನವನ್ನು ಮಾಡತಕ್ಕಂಥದ್ದು, ಮನೆ ದೇವರನ್ನ ವಿಶೇಷವಾಗಿರ್ತಕ್ಕಂಥ ಒಂದು ಆಸ್ಥಾನದಲ್ಲೇ ಕೂಡಿಸಿ ಅವರಿಗೆ ನಿತ್ಯ ಪೂಜಾನುಷ್ಠಾನವನ್ನು ಮಾಡ್ತಕ್ಕಂಥದ್ದು, ನವರಾತ್ರಿಯ 9 ದಿವಸ ಸಹಿತ ವಿಶೇಷವಾದಂಥ ದೀಪಾರಾಧನೆ ಮಾಡ್ತಕ್ಕಂಥದ್ದು, 9 ದಿನ ಹಚ್ಚುವಂಥ ದೀಪಕ್ಕೆ ಮಾಡುವಂಥ ದೀಪ ನಮಸ್ಕಾರ ಎರಡೂ ಸಹಿತ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಶ್ರೇಯಸ್ಸನ್ನು ತರ್ತಕ್ಕಂಥದ್ದು. ಅಂತಹ ಅದ್ಭುತವಾದಂಥ ಕ್ಷಣ ಇನ್ನೇನು ನವರಾತ್ರಿ ಆಗೋ ಅಂದರೆ ಬಂದ್ಬಿಡುತ್ತೆ. ಮೈಸೂರಿನ ಪ್ರಸಿದ್ಧಿ ಕ್ಷೇತ್ರ ತಾಯಿ ಚಾಮುಂಡೇಶ್ವರಿ, ಮೈಸೂರಿನ ಅರಮನೆಯಲ್ಲೂ ಸಹಿತ ದಸರಾ ಉತ್ಸವಗಳು ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ. ಅಂತಹ ವಿಜೃಂಭಣೆಯಿಂದ ನಡೆಯುವಂತಹ ಮೈಸೂರು ದಸರಾ ನೋಡಲಿಕ್ಕೆ ರಾಜ್ಯದ ದೇಶದ ಮೂಲೆಗಳಿಂದ ಬರತಕ್ಕಂತಹ ಭಕ್ತ ಸಾಗರ ಎಲ್ಲರಿಗೂ ಸಹಿತ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಇರಲಿ, ಒಳ್ಳೆಯದಾಗಲಿ. ಇನ್ನು ಅದೇ ಪ್ರಕಾರ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರ ಮಹರ್ಷಿ ಮಂದಿರದಲ್ಲೂ ಸಹಿತ ಬೆಂಗಳೂರಿನ ಉತ್ತರ ಭಾಗ ನವರತ್ನ ಅಗ್ರಹಾರ ಸಾದಳ್ಳಿ ಗೇಟು ನವರತ್ನ ಅಗ್ರಹಾರದಲ್ಲಿರ್ತಕ್ಕಂತಹ ಸಾಲಿಗ್ರಾಮ ಕ್ಷೇತ್ರ ಮಹರ್ಷಿ ಮಂದಿರ ಈಗಾಗಲೇ ತಮ್ಮೆಲ್ಲರಿಗೂ ಸಹಿತ ಪರಿಚಯವಾಗಿದೆ. ತಾವೆಲ್ಲರೂ ದರ್ಶನ ಮಾಡಿದ್ದೀರಿ. ಅದ್ಭುತವಾದಂತಹ ಒಂದು ಪುಣ್ಯಕ್ಷೇತ್ರವಾಗಿ ಇವತ್ತಿನ ದಿವಸ ಬರ್ತಕ್ಕಂಥ ಭಕ್ತರನ್ನ ಕೈಬೀಸಿ ಕರೆದು ಎಲ್ಲರಿಗೂ ಸಹಿತ ಒಂದು ವಿಶೇಷವಾದಂತಹ ಅನುಗ್ರಹ ಸಿಗ್ತಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಸಾಲಿಗ್ರಾಮ ಕ್ಷೇತ್ರ. ಅಂತಹ ಸಾಲಿಗ್ರಾಮ ಕ್ಷೇತ್ರದಲ್ಲೂ ನವರಾತ್ರಿಯ ಉತ್ಸವಗಳನ್ನು ವಿಶೇಷವಾಗಿ ನಡೀತಾ ಇದೆ. ಪ್ರತಿ ದಿವಸ ಸಂಧ್ಯಾಕಾಲ ನಡೀತಕ್ಕಂಥ ದೀಪಾರಾಧನೆ, ಸಂಧ್ಯಾಕಾಲ ನಡೀತಕ್ಕಂಥ ದೇವಿಯ ವಿಶೇಷವಾದಂಥ ಸಾಲಿಗ್ರಾಮದ ಅನುಷ್ಠಾನ, ಪೂಜಾ ಅನುಷ್ಠಾನ 9 ದಿವಸಗಳು ಸಹಿತ ನಿರಂತರವಾಗಿ ನಡೆಕೊಂಡು ಬರುತ್ತೆ. ಅದರಲ್ಲಿ ಪ್ರತಿನಿತ್ಯದಲ್ಲೂ ನಡೆಯುವಂಥ ಪೂಜಾ ಅನುಷ್ಠಾನ, ಮಧ್ಯದಲ್ಲಿ ನಡೀತಕ್ಕಂಥ ಹೋಮ ಹವನಾದಿಗಳು, ಯಜ್ಞಯಾಗಾದಿಗಳು, ಆ ಕ್ಷಣದಲ್ಲಿ ಸಿಗ್ತಕ್ಕಂಥ ಮಹಾಪ್ರಸಾದ, ಅದೇ ನವರಾತ್ರಿ ಕಾಲದಲ್ಲಿ ಮಹಾಮೃತ್ತಿಗೆ ಅನುಷ್ಠಾನ ಸಹಿತ ಬಹಳ ವಿಶೇಷವಾಗಿ ನಡೀತಾ ಇದೆ. ಮೃತ್ತಿಗೆ ಅನುಷ್ಠಾನವನ್ನು ಮಾಡಲಿಕ್ಕೆ ಇಚ್ಛಿಸ್ತಕ್ಕಂಥವ್ರು, ದೇವರ ದರ್ಶನ ಮಾಡಲಿಕ್ಕೆ ಬರ್ತಕ್ಕಂಥವ್ರು, ಸಾಲಿಗ್ರಾಮ ದರ್ಶನಕ್ಕೆ ಬರ್ತಕ್ಕಂತಹ ಭಕ್ತರಿಗೂ ಸಹಿತ ಕೈಬೀಸಿ ಕರೆಯುವಂತಹ ಕ್ಷೇತ್ರ ಸಾಲಿಗ್ರಾಮ ಕ್ಷೇತ್ರ. ಬನ್ನಿ, ದರ್ಶನ ಮಾಡಿಕೊಳ್ಳಿ. ಸಾಲಿಗ್ರಾಮ ಕ್ಷೇತ್ರದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ದರ್ಶನ ಮಾಡಿ ಈ ನವರಾತ್ರಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳ ವಿಶೇಷವಾದಂಥ ಅನುಷ್ಠಾನವನ್ನು ಸಾಲಿಗ್ರಾಮ ಕ್ಷೇತ್ರದಲ್ಲೂ ಸಹಿತ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರೋಣ. ಇನ್ನು ಇವತ್ತಿನ ಕಾಯಕದಲ್ಲಿ ಮುಖ್ಯವಾಗಿ ಸಮಯ ಮುಂದೆ ಹೋಗ್ತಾ ಇದೆ. ಹೋಗುವ ಸಮಯವನ್ನು ಖಂಡಿತ ಹಿಡಿಲಿಕ್ಕಾಗೋಲ್ಲ. ಆದರೆ ವಿಚಾರಗಳು ನಿಮ್ಮ ಮುಂದೆ ಮುಟ್ಟಿಸಬೇಕಾದ್ದು ನನ್ನ ಧರ್ಮ ಇದೆ. ಅದರ ಮಧ್ಯದಲ್ಲಿ ಇವತ್ತಿನ ರಾಶಿಫಲ ತಿಳ್ಕೊಳ್ಬೇಕಾಗಿದೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ್ದಾಯಿತು. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇರೋದರಿಂದ ತಾವು ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಹಾಕುವ ಹೆಜ್ಜೆಯಲ್ಲಿ ಶೀಘ್ರವಾಗಿ ಪರಿಹಾರಗಳನ್ನು ನೀವು ಕಂಡುಕೊಳ್ಬಹುದು. ಹಾಗೆ ಇವತ್ತಿನ ದಿವಸ ತಾಯಿ ಶಂಕರಿಯನ್ನು, ಬನಶಂಕರಿಯನ್ನು, ದುರ್ಗೆಯನ್ನು ಅಥವಾ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹಾಗೆ ಪಕ್ಷಮಾಸದ ಇನ್ನು ಬೆಳಿಗ್ಗೆದ್ದರೆ ಅಮಾವಾಸ್ಯೆ ಇರೋದ್ರಿಂದ ಇವತ್ತು ಗಾತ ಚತುರ್ದಶಿ ಇರೋದ್ರಿಂದ ಇವತ್ತು ನಾವು ಯಾರನ್ನೆಲ್ಲರನ್ನೂ ಮರ್ತಿದ್ದೀವೋ ಅವ್ರನ್ನ ಪುನಃ ಜ್ಞಾಪಿಸ್ಕೊಂಡು ಅವರ ಹೆಸರಲ್ಲಿ ಒಂದು 4 ಜನಕ್ಕೆ ಅನ್ನವನ್ನು ಕೊಡಿಸತಕ್ಕಂಥದ್ದು ಅಥವಾ ಏನಾರು ಹಣ್ಣು ಹಂಪಲುಗಳನ್ನು ದಾನ ಮಾಡ್ತಕ್ಕಂಥದ್ದು, ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು ಮಾಡಿದ್ರೂ ಎಲ್ಲ ಒಂದು ಕಡೆಯಿಂದ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಭಾಳ ವಿಶೇಷವಾದಂಥ ದಿನ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಆರೋಗ್ಯ ವೃದ್ಧಿಗೋಸ್ಕರ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದು ಬಹಳಷ್ಟು ಉತ್ತಮ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಅನುಗ್ರಹದಿಂದ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಅನುಷ್ಠಾನ, ಚಂದ್ರನ ಅನುಷ್ಠಾನ ಭಾಳ ಚೆನ್ನಾಗಿರ್ತಕ್ಕಂಥದ್ದು. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂಥ ಯೋಗ ಫಲ ನಿಮ್ಮದಾಗತ್ತೆ. ಇವತ್ತಿನ ವ್ಯಾಪಾರ ವ್ಯವಹಾರಗಳಾಗಲಿ, ವೃತ್ತಿ ಧರ್ಮದ ಅಭಿವೃದ್ಧಿ ಆಗಲಿ, ಮಾಡುವಂಥ ಕೆಲಸಗಳಲ್ಲಾಗಲಿ ಯಾವುದಾದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳಂತಿದ್ರೂ ಆ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಒಂದು ಪರಿಹಾರವನ್ನು ಒಂದು ಸುಂದರವಾದಂಥ ರೀತಿಯಲ್ಲಿ ಸಿದ್ಧಿಪಡಿಸ್ಕೊಳ್ಬೋದು. ಅದರಲ್ಲೂ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸ್ಕೊಳ್ಳುವ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಮಧ್ಯಾಹ್ನ ಸರಿಸುಮಾರು 12 ಗಂಟೆಯಿಂದ 4:20 ತನಕ, 12ರಿಂದ 4:20 ಮಧ್ಯದಲ್ಲಿ ಅದ್ಭುತವಾದಂತಹ ಕಾಲವನ್ನು ತಾವು ನೋಡ್ಬೋದು. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಆದರೂ ಶಾಸ್ತ್ರಬದ್ಧವಾಗಿ ಆಲೋಚನೆ ಮಾಡಿ ಒಂದೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ.
ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಚೆನ್ನಾಗಿದ್ದು, ಬುಧನ ಆಸ್ಥಾನ ಚೆನ್ನಾಗಿದ್ದು, ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ತಾವು ಅಂದುಕೊಂಡದ್ದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡೋದ್ರಿಂದ, ದುರ್ಗಾದೇವಿಯ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಳುವಂಥ ದಿನ ಇವತ್ತಾದಮೇಲೆ ಇವತ್ತು ಯಾವ ಕೆಲಸ ಅನ್ನೋ ಬೇಕಾದ್ರೂ ಸಹಿತ ನೀವು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಕೋಪವನ್ನು ಕಡಿಮೆ ಮಾಡಿಕೊಂಡ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾರಿಗಾದರೂ ಏನಾದರೂ ವ್ಯವಹಾರಗಳು ಮಾಡಬೇಕಾದ್ರೆ ಹಣಕಾಸಿನ ಬಗ್ಗೆ ನೀವು ಚಿಂತನೆ ಮಾಡಿದಿರ, ಸರಿಯಾದ ಆಲೋಚನೆ ಮಾಡಿದಿರ, ಕೈಯಿಂದ ಏನಾದರೂ ವಸ್ತುಗಳನ್ನು ಆಚೆ ಕೊಟ್ಟರೆ ಪುನಃ ವಾಪಸ್ ಬರ್ತಕ್ಕಂಥದ್ದು ಕಷ್ಟ. ಹಾಗೆ ನಿಮ್ಮ ಮೇಲಧಿಕಾರಿಗಳು ಜೊತೆಲಿರ್ತಕ್ಕಂಥ ಸಹಪಾಠಿಗಳಿಂದ ಸ್ವಲ್ಪ ಸಮಸ್ಯೆ ಎದುರಾಗ್ಬೋದು. ಆದಷ್ಟು ಜಾಗೃತರಾಗಿರಿ, ಸಮಾಧಾನವಾಗಿರಿ. ಅದಕ್ಕೆ ಮಧ್ಯಾಹ್ನ ನೀವು ಅನ್ನಪ್ರಸಾದವನ್ನು ಊಟ ಮಾಡೋದಕ್ಕೂ ಮುನ್ನ ಸಾಧ್ಯವಾದರೆ ಒಂದು ಸ್ವಲ್ಪ ಅನ್ನನೋ ಅಕ್ಕಿರೋ ಅಥವಾ ದವಸ ಧಾನ್ಯಗಳೋ ಅದನ್ನೊಂದಿಷ್ಟು ಪಕ್ಷಿ ಪ್ರಾಣಿಗಳಿಗೆ ಹಾಕೋದು ಮತ್ತಷ್ಟು ಶ್ರೇಯೋದಾಯಕವಾಗಿರುತ್ತೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳ ಕಡೆ ಒಂದಷ್ಟು ಜ್ಞಾನವನ್ನು ಹೆಚ್ಚಿನಾದ ರೀತಿಯಲ್ಲೇ ಪಸರಿಸಬೇಕಾಗತ್ತೆ. ಯಾಕೆಂದರೆ ಇವತ್ತು ನಂದು ತಂದು ಅಂತ ತಾವು ಏನು ಅಭಿಪ್ರಾಯ ಪಟ್ಟರು ಎಲ್ಲದರಿಂದಲೂ ಸಹಿತ ಏನೋ ಒಂದು ಅಸಮಾಧಾನ ಅಂತಿರುತ್ತೆ. ಮತ್ತು ನಂಬಿರ್ತಕ್ಕಂಥವ್ರು ನಮ್ಮಿಂದ ದೂರ ಆದ್ರೇನೋ, ಅಥವಾ ನಾನು ಮಾಡೋ ಕೆಲಸದಲ್ಲಿ ಏನೋ ಅಡಚಣೆ ಆಗ್ತಾ ಇದೆಯೇನೋ, ಅಥವಾ ಯಾಕೋ ಸಮಾಧಾನ ಇಲ್ಲದಂಥ ರೀತಿ ಆಗ್ತಾ ಇದೆಯಲ್ಲ ಎಂಬತಕ್ಕಂಥದ್ದರ ಮನಸ್ಸು, ಆ ನೋವು ನಿಮ್ಮನ್ನು ಬಾಧಿಸ್ಬೋದು. ಆದರೂ ಭಯಪಡಬೇಡಿ, ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ ಎಂತಹ ಅಸಾಧ್ಯವಾದ ಅನ್ನೋದ್ರೂ ಸಹಿತ ಸಾಧನೆ ಮಾಡಿಕೊಳ್ಳುವಂಥ ಯೋಗ ಫಲ ಇವತ್ತು ನಿಮ್ಮ ಭವಿಷ್ಯತ್ತಲ್ಲಿದೆ. ಅದರಲ್ಲೂ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಹನುಮನ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಮಾನವೃದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸಲ್ಲಿ ಎಲ್ಲೋ ಒಂದಿಷ್ಟು ಅಸಮಾಧಾನ ಅಂತಕ್ಕಂಥದ್ದು ತುಂಬಿ ತುಳುಕ್ಬೋದು. ಆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಶ್ರಮಿಸಿದಷ್ಟು, ಅಂದರೆ ಏನು ಶ್ರಮ ಇರುತ್ತೆ, ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಮಾಡುವಂಥ ಕೆಲಸವನ್ನು ಮೊದಲೇ ಅದರ ಆಲೋಚನೆ ಮಾಡಿ ಅದರ ಸಾಧಕ ಬಾಧಕಗಳ ಬಗ್ಗೆ ಚಿಂತನೆ ಮಾಡಿದ್ರೆ ಅದರ ಫಲಗಳು ಖಂಡಿತ ಸಿದ್ಧಿಯಾದಂಗೆ ಆಗುತ್ತೆ. ಇವತ್ತು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಪೂರ್ವಾಭಿಮುಖವಾಗಿ ನಿಂತು ಮನೆ ದೇವರನ್ನು ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ನಮಸ್ಕಾರ ಮಾಡಿ, ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಒಳ್ಳೆಯ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿಯವರ ಕೈಲಿ ಆಗದಿರತಕ್ಕಂಥದ್ದು ಯಾವುದೂ ಇಲ್ಲ, ಎಲ್ಲವೂ ಆಗುತ್ತೆ. ಆದರೆ ತಾಳ್ಮೆ ಬೇಕಾಗುತ್ತೆ. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂಥ ಯೋಗ ಫಲ ಈ ಶುಭ ದಿನದೊಂದಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಚೆನ್ನಾಗಿದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದ್ದು, ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದಿದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಅಂತಕ್ಕಂಥದ್ದು ಆಗಿಂದಾಗಲೇ ಉಂಟಾಗ್ತಾ ಇರುತ್ತೆ. ಆದರೆ ಅದನ್ನೇ ಹೇಗೆ ಸರಿಪಡಿಸ್ಕೊಳ್ಬೇಕು, ಯಾವ ರೀತಿ ಸರಿ ಹೋದರೆ ಸರಿ ಆಗುತ್ತೆ ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಬೇಕಾಗತ್ತೆ. ಹಾಗೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದು. ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 6:20 ತನಕ, 2 ರಿಂದ 6:20 ಮಧ್ಯದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಿ. ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗ ಫಲ ಎಂಬತಕ್ಕಂಥದ್ದು ಸಾಕಷ್ಟು ಅದ್ಭುತವಾದಂಥ ರೀತಿಯಲ್ಲೇ ಸಿದ್ಧಿಯಾಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಅಂತಕ್ಕಂಥದ್ದು ಬರುತ್ತೆ. ಸಣ್ಣ ಪುಟ್ಟ ಆತ್ಮೀಯರಿಂದಲೂ ಕಿರಿಕಿರಿ ಉಂಟಾಗುತ್ತೆ. ಬಟ್ ಏನೇ ಆದರೂ ಸಹಿತ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ತಾಳ್ಮೆ, ಸಮಾಧಾನ ಮಾತ್ರ ಎಲ್ಲವನ್ನೂ ಉತ್ತರ ಕೊಡುತ್ತೆ. ಹಾಗೆ ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಬೆಳಗ್ಗೆ ಮನೆಯಿಂದ ಆಚೆ ಕೊಡುವಾಗ ಮೊದಲು ದಕ್ಷಿಣಾಭಿಮುಖವಾಗಿ ನಿಂತು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡಿ ತದನಂತರ ಮನೆಯಿಂದ ಆಚೆ ಹೊರಟ್ರೆ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಮಧ್ಯಾಹ್ನ ಇವತ್ತು ಕನ್ಯಾ ರಾಶಿಯವರು ತಾವು ಅನ್ನಪ್ರಸಾದವನ್ನು ತಾವು ಊಟ ಮಾಡೋದಕ್ಕೂ ಮುನ್ನ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗಾಗಲಿ ಅಥವಾ ಯಾರಾದರೂ ಬಡಬಗ್ಗರಿಗಾಗಲಿ ಒಂದಿಷ್ಟು ಏನಾದರೂ ಪದಾರ್ಥಗಳನ್ನು ಕೊಟ್ಟು ನಂತರ ನೀವು ಊಟ ಮಾಡ್ತಕ್ಕಂಥದ್ದು ಮತ್ತಷ್ಟು ಶ್ರೇಷ್ಠವಾಗಿರುತ್ತೆ, ಶ್ರೇಯೋದಾಯಕವಾಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ.
ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಒಂದು ಸಮಸ್ಯೆ ಆದರೂ ಸಮಸ್ಯೆ ಅಂದುಕೊಳ್ಳದಿರ ಅದನ್ನು ಹೇಗೆ ಬಗೆಹರಿಸ್ಕೊಳ್ಬೇಕು, ಹೇಗೆ ಬಗೆಹರಿಸಿ ಅದರಿಂದ ಪರಿಹಾರವನ್ನು ಹೇಗೆ ಕಂಡುಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯನ್ನು ಇವತ್ತು ಬಹಳ ಸುಲಭನಾದ ರೀತಿಯಲ್ಲೇ ಮಾಡ್ತೀರಿ. ಆದರೆ ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ತಾವು ಹಿಂದೆ ಮಾಡಿರ್ತಕ್ಕಂಥ ಕೆಲವಷ್ಟು ತಪ್ಪು ಒಪ್ಪುಗಳಿದೆಯಲ್ಲ, ಅದನ್ನು ಮೆಲುಕು ಹಾಕ್ಕೊಳ್ತೀರಿ. ಅಯ್ಯೋ, ನಾನು ಈ ತಪ್ಪು ಮಾಡಿದ್ದೇನೆ, ಮಾಡಬಾರ್ದಾಗಿತ್ತು, ಇದು ಮಾಡೋದ್ರಿಂದ ಹೀಗೆಲ್ಲ ಅಸಮಾಧಾನ ಆಯ್ತೇನೋ, ಅಥವಾ ನನ್ನ ಜೀವನದಲ್ಲಿ ಇನ್ನಷ್ಟು ಬದಲಾವಣೆ ಆಗ್ಬೋದಾಗಿತ್ತು, ಬದಲಾವಣೆ ತಂದುಕೊಳ್ಳುವ ಕಾಲದಲ್ಲೇ ನಾನು ಬೇರೊಂದು ಥರ ನಡೆದು ಅದರ ಸಮಸ್ಯೆ ತಂದುಕೊಂಡೇನೋ, ಹೀಗೆ ಒಂದಲ್ಲ ಒಂಥರ ಕಳೆದು ಹೋಗಿರ್ತಕ್ಕಂಥದ್ದನ್ನು, ಅಸಾಧ್ಯವಾಗಿ ನಿಂತು ಹೋಗಿರ್ತಕ್ಕಂಥದ್ದನ್ನು, ಅಥವಾ ಎಷ್ಟೋ ಕೆಲವು ತಪ್ಪುಗಳನ್ನು ಮಾಡಿ ಅದನ್ನು ಮೆಲುಕು ಹಾಕಿದರೆ ಬಿಟ್ಟಿದ್ದನ್ನು ಇವತ್ತು ಮೆಲುಕು ಹಾಕಿ ಇವತ್ತು ಅದರ ಬಗ್ಗೆ ಚಿಂತನೆ ಮಾಡಿ ಮನಸ್ಸನ್ನು ನೊಂದುಕೊಳ್ಳೋ ಪರಿಸ್ಥಿತಿ ಇವತ್ತು ಹೆಣ್ಮಕ್ಳಿಗೆ ಆಗ್ಬೋದು. ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥ ಪುರುಷರು ಇವತ್ತು ತಾವು ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನದಿಂದ 4 ಕುಟುಂಬಗಳಿಗೆ ಬೆಳಕಾಗುತ್ತೆ, ಅಥವಾ 4 ಜನಕ್ಕೆ ಅನುಕೂಲ ಆಗುತ್ತೆ, ಅಥವಾ ಇನ್ನು ಹಸಿದಂಥ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನ ಸಿಗುವಂಥ ಯೋಗ ಫಲ ಇದೆ. ಏನೇ ಆದರೂ ನಿಮ್ಮ ಆಲೋಚನೆ, ನಿಮ್ಮ ಚಿಂತನೆ ಬಹಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲೇ ನಡೆಯುತ್ತೆ. ಇವತ್ತು ಸಾಧ್ಯವಾದರೆ ರಾಹುಕಾಲದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಮಂಗಳವಾರದ ರಾಹುಕಾಲ ಮಾಧ್ಯಾಹ್ನಿಕ ಇರುತ್ತೆ. ಈ ಸಮಯದಲ್ಲಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ದುಃಖ ಮತ್ತು ಸಾಧ್ಯವಾದಷ್ಟು ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ವ್ಯಕ್ತಿಗಳ ದುಃಖವನ್ನು ಸಹಿತ ತಾವು ದೂರ ಮಾಡಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗ್ಬೋದು. ಮನಸ್ಸು ನೆಮ್ಮದಿಯಿಲ್ಲದಂಥ ರೀತಿ ಆಗ್ಬೋದು. ಅಧಿಕವಾದಂಥ ಚಂಚಲತೆ ಆಗ್ಬೋದು. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಆಗ್ಬೋದು. ಮನಸ್ಸು ನೆಮ್ಮದಿ ಇಲ್ಲದಿರ ಇರ್ತಕ್ಕಂಥ ಪರಿಸ್ಥಿತಿ ಎದುರಾಗ್ಬೋದು. ಆದರೆ ಏನೇ ಆದರೂ ಎಲ್ಲಕ್ಕೂ ಸಹಿತ ಒಂದು ಸರಿಯಾದ ಸನ್ಮಾರ್ಗವಾಗಿ ಇಟ್ಕೊಳ್ಬೇಕು. ಇವತ್ತು ತೃಪ್ತಿಕರವಾದಂತಹ ಬದುಕನ್ನು ನೋಡಬೇಕಾದಂತಹ ನಿಮಗೆ ಒಂದಿಷ್ಟು ಅಸಮಾಧಾನವೂ ಎದುರಾಗ್ಬೋದು. ಆದರೆ ಸರಿಯಾದ ಚಿಂತನೆ ಮಾಡಿ ಸರಿಯಾದನ್ನು ಆಲೋಚನೆ ಮಾಡಿದ್ರೆ, ಒಳ್ಳೆ ಪರಿಸರದ ಬಗ್ಗೆ ಆಲೋಚನೆ ಮಾಡಿದ್ರೂ ಹೆಚ್ಚಿನ ಫಲಗಳು ಸಿಗುತ್ತೆ. ಇವತ್ತು ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ತಂದುಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತಿನ ದಿವಸ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಮಾತಾಡಿ ಸರಿಯಾದ ಸನ್ಮಾರ್ಗದಲ್ಲಿ ನಡೆದರೆ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಅದರ ಮಧ್ಯದಲ್ಲಿ ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ದುರ್ಗಾ ಪರಮೇಶ್ವರಿಯ ಆಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು, 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಏನಾದರೂ ಒಂದು ತಿಂಡಿ ತಿನಿಸನ್ನು ಕೊಟ್ಟು ಸಾಧ್ಯವಾದಷ್ಟು ಹಸನ್ಮುಖಿಯಾಗಿರ್ತಕ್ಕಂಥದ್ದು, ಅನಾರೋಗ್ಯದ ಕ್ಷಣಗಳು ಏನೇ ಬಂದರೂ ಸಹಿತ ಆಗಿಂದಾಗಲೇ ಅದನ್ನು ಸರಿಪಡಿಸ್ಕೊಂಡು ಹಸನ್ಮುಖಿಯಾಗಿ ನಗನಗ್ತಾ ಇರ್ತಕ್ಕಂಥ ರೀತಿಯಲ್ಲಿ ತಾವು ಮುಂದೆ ನಡೆದಿದ್ದೆ ಆದರೆ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿಯವರು ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಇರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗೋಕಾಕದಿಂದ. ಅಮ್ಮ, ತಮ್ಮ ಹೆಸರು? ಅಮ್ಮ ಸುವರ್ಣ ಅಂತ ಹೇಳಿ. ಗುರುಜನ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಇದು ನಮ್ಮ ಮಗ ಮನಿ ಕಟ್ಟತನ್ರಿ, ಅದು 60 ನಿಂತೈತ್ರಿ. ಮನೆಯಲ್ಲಿ ಅದು ತಡಸ್ತೀನಿ, ನಮಗೂ ಆರೋಗ್ಯ ಸರಿ ಇರುವಲ್ರಿ. ಮನೆ ಪೂರ್ತಿ ಆಗ್ಲಿಲ್ವಾ? ಆಗಿಲ್ರಿ, ಸ್ಲ್ಯಾಪ್ ಬಿದ್ದು ಅರ್ಧಕ್ಕೆ ನಿಂತೈತ್ರಿ. ಎಷ್ಟು ವರ್ಷ ಇದ್ದು ಮನೆ ಕೆಲಸ ಪ್ರಾರಂಭ ಆಗಿ? ಒಂದು ವರ್ಷ ಆಗಾಕ ಬರ್ತೈತಿ. ವರ್ಷ ಆಗಕ್ಕೆ ಬಂತು. ಈಗ ಎಷ್ಟು ಪ್ರಮಾಣ ಆಗಿದೆ? ಅರ್ಧ ಆಗಿದೆಯಾ ಅಥವಾ ಮುಕ್ಕಾಲು ಆಯ್ತಾ? ಸ್ಲ್ಯಾಪ್ ಎಲ್ಲ ಬಿದ್ದೈತ್ರಿ. ಒಂದು ಕೆಲಸ ಮಾಡಿ, ಈಗ ಮನೆ ಕೆಲಸ ನಿಲ್ಸಿದ್ದೀರಾ ನಡೀತಾ ಇದೆ? ನಿಧಾನಕ್ಕೆ ನಡೀತಾ ಇದೆಯಾ? ನಿಂತೈತ್ರಿ. ಎಷ್ಟು ದಿವಸ ಆಯ್ತು ಈ ಕೆಲಸ ನಿಂತು? ಈಗ ನಿಂತು ಒಂದು 5-6 ತಿಂಗಳು ಆಗ್ತದೆ. ಓಹೋ, ಒಂದು ಕೆಲಸ ಮಾಡಿ, ನಾಳೆ ಬರ್ತಕ್ಕಂಥ ನವರಾತ್ರಿಯಲ್ಲಿ, ನಾಳೆ ಅಮಾವಾಸ್ಯೆ, ನಾಳೆ ಬೇಡ, ಆಚೆ ನಾಳದ್ದು ಬೇಡ, ಅದರ ಮುಂದಿನ ದಿನ ಅಂದರೆ ನವರಾತ್ರಿಯ 2ನೇ ದಿವಸ, ನವರಾತ್ರಿ 2ನೇ ದಿವಸ ಸ್ವಲ್ಪ ಬಿಳಿ ಸಾಸಿವೆ, ಒಂದು ಸ್ವಲ್ಪ ಮರಳ ಮಾತಂಗಿ, ಒಂದು ತಾಮ್ರದ ತಂಬಿಗೆ ಹಾಕಿ, ತಾಮ್ರದ ತಂಬಿಗೆ ತಗೊಂಡು ಅದರಲ್ಲಿ ಬಿಳಿ ಸಾಸಿವೆ ಮರಳ ಮಾತಂಗಿ ಹಾಕಿ, ಒಂದು ಅರಿಶಿಣ ಕೊಂಬು ಹಾಕಿ, ಅದರ ಮೇಲೆ 2 ವಿಳೆದೆಲೆ ಅಡಿಕೆ ಇಟ್ಟು, ₹1 ನಾಣ್ಯ ಇಟ್ಟು, ನೀವು ಎಲ್ಲಿ ಯಾವ ಮನೆ ಕೆಲಸ ನಿಂತಿದೆಯೋ ಆ ನಿಂತಿರ್ತಕ್ಕಂಥ ಮನೆಯ ಆ ಪ್ರಧಾನ ದ್ವಾರ, ನೀವು ದ್ವಾರ ಇಟ್ಟಿದ್ದೀರಲ್ಲ, ಬಾಗಿಲಿಗೆ ಜಾಗ ಮಾಡಿದ್ದೀರಲ್ಲ, ಅಲ್ಲಿ ಮೊದಲು ದೃಷ್ಟಿ ತೆಗಿರಿ. ಅಲ್ಲಿಂದ 9 ಸುತ್ತು ಬನ್ನಿ. ಆ ಮನೆಗೆ 9 ಪ್ರದಕ್ಷಿಣೆ ಮಾಡಿ. 9 ಪ್ರದಕ್ಷಿಣೆ ಮಾಡಿ ಆ ದಿನದ 24 ಗಂಟೆ ಮನೆ ಯಾವುದಾದ್ರು ಹೊಸದಾಗಿ ಮನೆ ಕಟ್ತಿದ್ದೀರಲ್ಲ, ಆ ಮನೆ ಕಟ್ಟೋ ಜಾಗದ ಒಳಗಡೆ ಎಲ್ಲಾದರೂ ಒಂದು ಮೂಲೆಗೆ ಅದನ್ನು ಇಟ್ಟುಬಿಡಿ.
ಇಟ್ಟು ಅದನ್ನು ಕದಲಿಸೋದು ಬೇಡ, ಯಾರು ಮುಟ್ಟೋದು ಬೇಡ, ಯಾರು ನೋಡೋದು ಬೇಡ. ಅದೇ ಇಟ್ಟುಬಿಡಿ. 24 ಗಂಟೆ ಆದಮೇಲೆ 24 ಅವರ್ಸ್ ಆದಮೇಲೆ, ಅಂದರೆ ಇವತ್ತು ಬೆಳಿಗ್ಗೆ ಏನಿಟ್ಟಿದ್ದೀರೋ ನಾಳೆ ಬೆಳಿಗ್ಗೆ ತನಕ ಹಾಗೇ ಇರಲಿ. ನಾಳೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನದ ಮೇಲೆ ಹೋಗಿ ಅದನ್ನು ಕದಲಿಸಿ ಅದರೊಳಗೆ ಸ್ವಲ್ಪ ಅರಿಶಿಣದ ನೀರು ಹಾಕಿ ಎಲ್ಲನೂ ಸ್ವಲ್ಪ ದೂರ ತೊಗೊಂಡು 3 ದಾರಿ ಸೇರುವಂಥ ಸ್ಥಳದಲ್ಲಿ ತೊಗೊಂಡೋಗಿ ಚೆಲ್ಲಿರಿ. ಅದಾದ ಕರೆಕ್ಟಾಗಿ 9 ದಿವಸಕ್ಕೆ ನೀವು ಯಾವತ್ತು ಈ ಅನುಷ್ಠಾನ ಮಾಡ್ತೀರೋ, ನಿಂತಿರ್ತಕ್ಕಂಥ ಯಾವುದೇ ಕೆಲಸಗಳಿಗೊಂದು ಚಾಲನೆ ಮರುಚಾಲನೆ ಸಿಗಬೇಕಾದ್ರೆ ಈ ತಂತ್ರಸಾರವನ್ನು ಮಾಡಿ 9 ದಿವಸದಲ್ಲಿ ಪುನಃ ಕೆಲಸ ಪ್ರಾರಂಭ ಆಗಿಬಿಡುತ್ತೆ. ಅಲ್ಲಿ ಪ್ರಾರಂಭ ಆದ ಕೆಲಸ ಕಂಪ್ಲೀಟ್ ಆಗೋ ತನಕ ಇನ್ನೆಲ್ಲೂ ನಿಲ್ಲೋದಿಲ್ಲ. ನೀವು ಇದನ್ನು ಮಾಡಿ, ಇದರಿಂದ ನಿಮ್ಗೆ ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ಧನುರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಇವತ್ತಿನ ದಿವಸ ತಾವು ಯಾವುದೇ ಕೆಲಸ ಕಾರ್ಯ ಮಾಡಿ ಅದನ್ನು ಹಸನ್ಮುಖಿಯಾಗಿ ಮಾಡಿ. ಅಂದರೆ ನಗುಮುಖದಿಂದ ಮಾಡತಕ್ಕಂತಹ ಕೆಲಸ ಶೀಘ್ರವಾಗಿ ಒಂದು ಫಲವನ್ನು ಕೊಡುತ್ತೆ. ಹಾಗೆ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವೇ ಸರಿ. ಇವತ್ತು ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸ್ತಕ್ಕಂಥದ್ದು, ಮನೆ ದೇವರ ಅನುಗ್ರಹವನ್ನು ಪಡಿತಕ್ಕಂಥದ್ದು, ಮಾಡುವ ಕೆಲಸಗಳನ್ನು ಸಾಧ್ಯವಾದಷ್ಟು ಜವಾಬ್ದಾರಿಯುತವಂಥ ಸ್ಥಾನದಲ್ಲಿ ನಿಂತು ನಡೆಸುವಂಥದ್ದು. ಇಷ್ಟೆಲ್ಲ ನೀವು ಮುಂದೆ ಹೋದರೆ ಖಂಡಿತ ಒಳ್ಳೆಯ ಫಲವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇದೆ. ಧನುರಾಶಿಯವರು ಕೋಪದಿಂದ ಏನೂ ಸಾಧನೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಹಸನ್ಮುಖಿಯಾಗಿರಿ, ನಗ್ನಗ್ತಾ ಇರಿ, ಒಳ್ಳೆ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಅಥವಾ ಯಾವುದೋ ಒಂದು ಅಸಾಧ್ಯವಾದ್ದನ್ನು ಸಾಧನೆ ಮಾಡುವಂಥದ್ದು, ಒಂದಷ್ಟು ಫಲಾಫಲಗಳ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು, ನಿಜಕ್ಕೂ ಅದೃಷ್ಟ ಎಂಬತಕ್ಕಂಥದ್ದನ್ನು ಭಗವಂತ ಆತ ಕೊಟ್ಟರೆ ಎಲ್ಲವೂ ಕಾರ್ಯಸಿದ್ಧಿ ಆದಂಗಿದೆ. ಆದರೆ ಆತನ ಕೃಪೆಯಿಂದ ಮಾತ್ರವೇ ಸಾಧ್ಯ ಆಗುವಂಥದ್ದು. ಆತನ ಕೃಪಾಕಟಾಕ್ಷವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆದ್ದರಿಂದ ಇವತ್ತಿನ ದಿವಸ ವೃತ್ತಿಯಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಮುಂದಾದರೂ ಅದರ ಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗುವಂಥ ಕಾಲ ಎದುರಾಗ್ಬೋದು. ಆದಷ್ಟು ಜೋಪಾನ ಇರಲಿ. ಹಾಗೆ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4:15 ತನಕ ಯಾವ ಚಿಂತನೆಯನ್ನು ಮಾಡಿದ್ರೂ ಅದರ ಫಲಗಳು ಭಾಳಷ್ಟು ವಿಶೇಷವಾಗಿದೆ. ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ನರಸಿಂಹನ ಆರಾಧನೆ ಮಾಡ್ತಕ್ಕಂಥದ್ದು, ಹಿರಿಯರನ್ನು ಜ್ಞಾಪಿಸ್ಕೊಳ್ತಕ್ಕಂಥದ್ದು, ವಯಸ್ಸಾದಂಥ ಹಿರಿಯರ ಪಾದಸೇವೆ ಮಾಡ್ತಕ್ಕಂಥದ್ದು, ಅಥವಾ ಯಾರಾದರೂ ಹಿರಿಯರಿಗೆ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲಾದರೂ ವಾನರ ಸೈನ್ಯ ಕಂಡು ಬಂದರೆ ವಾನರ ಸೈನ್ಯಕ್ಕೆ, ಕೋತಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸಿದ್ದೆ ಆದರೆ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಜಕ್ಕೂ ಭಾಳ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ಳೋಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರು ಶುಕ್ರರ ಯೋಗ ಫಲ ಚೆನ್ನಾಗಿರೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರಿಗಾದರೂ ಒಂದು ಭಗವಂತನ ಕೃಪಾಕಟಾಕ್ಷದಿಂದಲೇ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಹಾಗೆ ನೀವು ಮಾಡುವಂತಹ ನಿಮ್ಮ ವೃತ್ತಿ ಧರ್ಮದ ಕೆಲಸಗಳಲ್ಲಿ ಯಾವುದೇ ಅಚಾತುರ್ಯಗಳಾದರೂ, ಯಾವುದ್ರ ಬಗ್ಗೆ ಏನಾದರೂ ಸಮಸ್ಯೆ ಅಂತಕ್ಕಂಥದ್ದಾದರೆ ಆ ಸಮಸ್ಯೆಯನ್ನು ಬೇಗ ಬಗೆಹರಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗುತ್ತೆ. ಇವತ್ತು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಳ್ಬೇಕು. ಒಂದಷ್ಟು ಅಘಾತಕಾರವಾದಂಥ ವಿಚಾರಗಳು ತಲೆಗೆ ಬರ್ತಾ ಇರುತ್ತೆ. ಯಾವುದೇ ಒಂದು ವಿಚಾರ ಬಂದರೂ ಬಂದದ್ದೇನೇ ಬರಲಿ, ಭಗವಂತ ಬಂದಂಥ ಸಮಸ್ಯೆಗಳನ್ನು, ಕಷ್ಟಗಳನ್ನು ತಡೆಯೋ ಶಕ್ತಿ ನೀನು ಕೊಡಪ್ಪ ಅಂತೇಳಿ ದೇವ್ರನ್ನೇ ಪ್ರಾರ್ಥನೆ ಮಾಡಬೇಕು. ಇನ್ನು ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಮಂಗಳವಾರ ಮಾಧ್ಯಾಹ್ನಿಕ ರಾಹುಕಾಲ ಸನ್ನಿವೇಶದಲ್ಲಿ ತಾಯಿ ದುರ್ಗೆಯನ್ನು ಆರಾಧನೆ ಮಾಡ್ತಾ ಒಂದು ಸ್ವಲ್ಪ ಬೆಲ್ಲ ಮತ್ತು ಗೋಧಿ ಮತ್ತು ಉದ್ದು, ಬೆಲ್ಲ, ಗೋಧಿ, ಉದ್ದಿನ ಬೇಳೆ, ಈ 3 ಪದಾರ್ಥವನ್ನು ಮನೆ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ರಾಹುಕಾಲ ಮುಗಿದ ನಂತರ ಯಾರಾದರೂ ಒಂದು ದೇವಿಯ ಸಾನ್ನಿಧ್ಯಕ್ಕೋ ಅಥವಾ ಶಿವ ಸಾನ್ನಿಧ್ಯಕ್ಕೋ ಕೊಟ್ಟೊಂದು ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ಅಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅಂಶಗಳನ್ನೇ ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡೋ ಕೆಲಸ ಒಳ್ಳೆಯ ಹೆಚ್ಚಿನ ಯಶಸ್ಸಾಗಬೇಕಾದ್ರೆ ನಮ್ಮ ನಡವಳಿಕೆಗಳು ಸಹಿತ ಅಷ್ಟೇ ಅದ್ಭುತವಾಗಿರಬೇಕು. ಆ ಚಿಂತನೆಯನ್ನು ಮಾಡಿದಾಗ ಅದರ ಫಲಗಳು ಸಾಕಷ್ಟು ವಿಶೇಷವಾಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಅದೃಷ್ಟ ನಿಮ್ಮದಾಗುತ್ತೆ. ಒಂದಷ್ಟು ಕಾಲ ಮನಸ್ಸಿಗೆ ನೋವುಂಟಾಗ್ಬೋದು, ಅಸಮಾಧಾನ ಉಂಟಾಗ್ಬೋದು, ಸಮಸ್ಯೆ ಎಂಬತಕ್ಕಂಥದ್ದು ಆಗ್ಬೋದು.
ಆದರೆ ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಯೋಗಫಲ ನಿಮ್ಮದಾಗಬೇಕಾದ್ರೂ ತಾಯಿ ಶಂಕರಿಯನ್ನು, ಬನಶಂಕರಿಯನ್ನು, ದುರ್ಗೆಯನ್ನು ಅಥವಾ ಒಂದು ಶಕ್ತಿ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ವೃತ್ತಿ ಧರ್ಮದ ಅಭಿವೃದ್ಧಿಗೋಸ್ಕರ ತಾವು ಏನು ಶ್ರಮಿಸ್ತೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ 3 ಗಂಟೆಯಿಂದ 6:20 ತನಕ, 3ರಿಂದ 6:20 ಮಧ್ಯದಲ್ಲಿ ತಮ್ಮ ಚಿಂತನೆ, ತಮ್ಮ ನಿಲುವು, ತಾವು ಏನು ಒಂದು ಆಲೋಚನೆ ಮಾಡ್ತಿರೋ ಎಲ್ಲವೂ ಸಹಿತ ಲಾಭದಾಯಕವಾಗಿರ್ತಕ್ಕಂಥ ಕ್ಷಣ ಆಗಿದೆ. ಹಾಗೆ ಸಣ್ಣ ಪುಟ್ಟ ಮಕ್ಕಳಿಗೆ, 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಏನಾದ್ರು ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ ಮುಂದೆ ನಡೆದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಲೋ, ನಾವು ಗೋಕರ್ಣದಿಂದ. ಎಲ್ಲಿಂದ ಅಮ್ಮ? ಎಲ್ಲಿಂದ? ಗೋಕರ್ಣ, ಕುಮಟಾ ತಾಲೂಕು. ಓ, ಗೋಕರ್ಣದಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಲಲಿತಾ ಅಂತ ಹೇಳಿ. ಆಯ್ತು ತಾಯಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ ಗುರುಗಳೇ, ಕೋಟಿ ಕೋಟಿ ನಮನ ಗುರುಗಳೇ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ. ಹೇಳಮ್ಮ. ನಾನು ಮದುವೆ ಬಂದು 23 ವರ್ಷ ಆಯ್ತು ಗುರುಗಳೇ. ಹ್ಞೂ. ನಾವೊಂದು ಬಡ ಕುಟುಂಬದಿಂದ ಬಂದವಳು, ಇಲ್ಲೂ ಹಾಗೆ ಬಡವರಿಗೆ. ಆದ್ರೂ ಒಂದು ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗ್ಬೇಕು, ಸಂಸಾರ ಮಾಡಬೇಕು ಅಂತೇಳಿ ನಾನು ನಡೀತಾ ಇದ್ದೆ. ಆದ್ರೆ ನಮ್ಮ ಮನೇಲಿ ಏನಾಗಿದೆ, ಸಮಸ್ಯೆ ನಾವು ಏನೇ ಒಳ್ಳೇದು ಮಾಡಿದ್ರು ಅದು ಒಳ್ಳೇದು ಅಂತ ಅನ್ಕೊಂಡಿಲ್ಲ. ಹಾಗಂತೇಳಿ ನಾನು ದಿನ ಬರೀತಾ ಇದ್ದೆ. ಹಾಗೆ ಮದುವೆ ಒಂದು 5-6 ವರ್ಷ ಆದ್ಮೇಲೆ ಅತ್ತೆಯವ್ರಿಗೆ ಆರಾಮಿಲ್ಲ ಇತ್ತು, ಅತ್ತೆ ತೀರೋದ್ರು. ಆಮೇಲೆ ಈಗ ಒಂದು 5 ವರ್ಷ ಆಯ್ತು, ಮತ್ತೊಂದು 3ನೇ ಇದನ್ನ ತೀರೋದ್ಲು. ಮದುವೆ 5 ವರ್ಷ ಆಗಿತ್ತು. ಅತ್ತೆ ತೀರೋಗಿ 2 ವರ್ಷಕ್ಕೆ ಮೈದಂಟು ತೀರೋದ್ಲು. ಮೈದಂಟು ತೀರೋಗಿ 2 ವರ್ಷ ನನ್ನ ಮಗಳು ತೀರೋದು. ಈಗ 6 ತಿಂಗಳಾಯ್ತು ಗುರುಗಳು. ಒಂದ್ರ ಮೇಲೆ ಒಂದು ನೋವು, ಒಂದ್ರ ಮೇಲೆ ಒಂದು ಕಷ್ಟ ಬರ್ತಾ ಇದೆ ಗುರುಗಳೇ. ಯಾಕಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ. ನಾನು ಒಂದು ಮಾತು ಹೇಳ್ತೀನಿ ಕೇಳಮ್ಮ. ಇಲ್ಲಿ ನೀನು ಹೇಳಿರ್ತಕ್ಕಂಥದ್ದು ನೋಡಿ, ವಯಸ್ಸಾಗಿರ್ತಕ್ಕಂಥವ್ರು ಹಿರಿಯರು ಹೋದರು, ನಿಮಗಿನ್ನ ವಯಸ್ಸಲ್ಲಿ ಚಿಕ್ಕವರು ಅವರು ಹೋದರು. ಇಂತಹ ಪರಿಸ್ಥಿತಿ ಇದ್ದಾಗ ನಾವೊಂದು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ರೀತಿ ಇದೆಮ್ಮ. ಈ ಹುಟ್ಟು ಸಾವಿದೆಯಲ್ಲ, ಹುಟ್ಟು ಮನುಷ್ಯನಿಗೆ ಯಾವಾಗ ಹೇಗೆ ಅಂತ ಗೊತ್ತಿಲ್ಲ. ಹಾಗೆ ಸಾವಂತೂ ಅದು ಇನ್ನೂ ಗೊತ್ತಾಗೋದೇ ಇಲ್ಲ. ಆದರೆ ಹುಟ್ಟಂತೂ ಒಂದು ಕನ್ಫರ್ಮ್ ಆಗುತ್ತೆ, ಇಂಥ ದಿವಸ ಇಷ್ಟೊತ್ತಿಗೆ ಡೆಲಿವರಿ ಆಗ್ಬೋದು ಅಂತ ಗೊತ್ತಾಗುತ್ತೆ. ಆದರೆ ಸಾವಿನ ಬಗ್ಗೆ ಗೊತ್ತಾಗೋದಿಲ್ಲ. ಸಾವಿಗೆ ಇಂಥದ್ದೇ ಸಮಯ ಹೀಗೆ ಆಗುತ್ತೆ, ವಯಸ್ಸಿನ ತಾರತಮ್ಯವೂ ಇಲ್ಲ ಸಾವಿಗೆ. ಅದರಿಂದ ಇದು ಸಮಸ್ಯೆಯಿಂದಲೋ, ನಮ್ಮ ಬಡತನದ ರೇಖೆಯಿಂದಲೋ, ಅಥವಾ ನಮಗಿರುವಂಥ ಕಷ್ಟವೋ ಅಥವಾ ನಮ್ಮ ಪ್ರಾರಬ್ಧ ಕರ್ಮವೋ ಅಲ್ಲಮ್ಮ. ಹುಟ್ಟಿದ ವ್ಯಕ್ತಿ ಸಾವು ಕಡೆ ದಿನ ಅಂತಕ್ಕಂಥದ್ದು ಹುಟ್ಟುವಾಗಲೇ ಬರೆದಿಟ್ಟಿರ್ತಾನೆ ಭಗವಂತ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಅದರ ಮಧ್ಯದಲ್ಲಿ ನಾವು ಏನೋ ಅಚಾತುರ್ಯ ಮಾಡಿಕೊಂಡಾಗ ಮಾತ್ರ ಅದಿಲ್ಲದ ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ. ಹಾಗಾಗಿ ಇದು ಅವರಾಗವ್ರು ಮಾಡ್ಕೊಂಡಿರ್ತಕ್ಕಂಥ ಸ್ವಯಂಕೃತ ಅಪರಾಧ ಅಲ್ಲ. ಭಗವಂತ ಆ ದಿನ ಅವ್ರಿಗೆ ಬರೆದಿಟ್ಟಿದ್ದಾನೆ, ಆಗು ಹೋಗಿದೆ. ಆದರೆ ಇನ್ನಿರ್ತಕ್ಕಂಥವ್ರಾದರೂ ನಾವು ಹಸನ್ಮುಖಿಯಾಗಿ ನಗನಗ್ತಾ ಇನ್ನು ಮುಂದೆ ಚೆನ್ನಾಗಿ ಬದುಕಬೇಕಾದ್ದು ಧರ್ಮ ಅಲ್ವಮ್ಮ. ನೀನು ಕಳೆದೋಗಿರ್ತಕ್ಕಂಥದ್ದನ್ನು, ಆಗಿರ್ತಕ್ಕಂಥದ್ದನ್ನು ಚಿಂತನೆ ಮಾಡ್ತಾ ಕಣ್ಣೀರು ಹಾಕೋದ್ರಲ್ಲೇ ಅರ್ಥ ಇಲ್ಲ. ಆಗು ಹೋಯ್ತು. ಇನ್ನು ಮುಂದೆ ನೀವಿರೋರಾದರೂ ನೆಮ್ಮದಿಯಾಗಿ ನಗನಗ್ತಾ ಇರಬೇಕು. ಈಗೇನು ಕೆಲಸ ಮಾಡ್ತಿದ್ದಾರೆ ಮನೆಯವರು? ಅವರಿಗೂ ಆರಾಮಿಲ್ಲ ಗುರುಗಳೇ. ಇಲ್ಲಮ್ಮ, ನಿನ್ನ ಸ್ವರತರಂಗ ಪ್ರಕಾರ ನಿಮ್ಮ ಕುಟುಂಬದಲ್ಲಿರುವ ಸಮಸ್ಯೆ ದೂರ ಆಗಿ ಆದಷ್ಟು ಬೇಗ ನೀವೆಲ್ಲರೂ ಚೆನ್ನಾಗಿರೋ ಥರ ಆಗುತ್ತೆ. ಆ ಗೋಕರ್ಣನಾಥೇಶ್ವರನ ಅನುಗ್ರಹ ನಿನಗಾಗಲಿ. ಗೋಕರ್ಣದಲ್ಲಿರ್ತಕ್ಕಂಥ ಗಣಪತಿಗೆ ಕರೆಕ್ಟಾಗಿ 11 ದಿವಸ ಪ್ರತಿ ದಿವಸ ಬೆಳಗ್ಗೆ 21 ಗರಿಕೆಯನ್ನು ತೊಗೊಂಡಾಗ ಗಣಪತಿ ಹತ್ರ ಇಟ್ಟು ಬಾ, ಸಾಕು. ನೀನು ನೋಡೋದು ನಿನ್ನಲ್ಲಿ ಸಾಕಷ್ಟು ಬದಲಾವಣೆ ಸಿಗುತ್ತೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅತಿಥಿ ಅಭ್ಯಾಗತರ ಆಗಮನ ಆಗ್ತಾನೆ ಇರುತ್ತೆ. ಆದರೆ ಇವತ್ತು ಆಗಮಿಸಿರ್ತಕ್ಕಂಥವ್ರನ್ನು ನಾವು ಅತಿಥಿಗಳು ಅನ್ನೋದಕ್ಕಿಂತ ಇದೆಲ್ಲೋ ಒಂದು ಕಡೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಮೇರು ಶಿಖರದಂತಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರು, ಅವರ ಸುಪುತ್ರನಾಗಿ ನಾನು ನಮ್ಮ ಕುಟುಂಬದ ಒಬ್ಬ ಬಹಳ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಅಂತಲೇ ಹೇಳ್ಬೋದು. ನಮ್ಮ ಕುಟುಂಬದವರೇ ಅಂತಲೇ ಹೇಳ್ಬೋದು. ನಾನು ಗರ್ವದಿಂದ ಹೇಳ್ತೀನಿ, ನನ್ನ ಅಣ್ಣ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನನಗಾಗಲಿ ನನ್ನ ತಂದೆಯವ್ರಿಗಾಗಲಿ ಕಷ್ಟದಲ್ಲೂ ಹೌದು, ಸುಖದಲ್ಲೂ ಹೌದು, ಎಲ್ಲ ಸಮಯದಲ್ಲೂ ಕೂಡ ನಾನಿದ್ದೇನೆ ಗುರುಗಳೇ ನಿಮ್ಮ ಜೊತೆ ಅಂತ ಹೇಳಿ ಸಾಕಷ್ಟು ದೊಡ್ಡ ಮಟ್ಟದ ಒಂದು ಕೈ ಆಗಲಿ, ಒಂದು ಸಹಾಯ ಆಗಲಿ ನೀಡಿರ್ತಕ್ಕಂಥವ್ರು ನಮ್ಮ ಉತ್ತಮ್ ಕುಮಾರ್ರವರು ಅಂತಲೇ ಹೇಳ್ಬೋದು. ಅವರ ತಂದೆಯವರಾಗಿರ್ತಕ್ಕಂಥ ದೊಡ್ಡಬಳ್ಳಾಪುರದ ಮುತ್ಯಾಲಮ್ಮ ದೇವಸ್ಥಾನದ
ಪ್ರಧಾನ ಇದರಾಗಿರ್ತಕ್ಕಂಥ ಅಂದರೆ ಅವರೇ ಮೇನ್ ಇದರಾಗಿರ್ತಕ್ಕಂಥವ್ರು ಧರ್ಮದರ್ಶಿಗಳಾಗಿರ್ತಕ್ಕಂಥ ನಾಗರಾಜ್ರವರು ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥವರಾಗಿದ್ದಾರೆ. ಆದರೆ ಇವತ್ತಿನ ದಿವಸ ದುರಾದೃಷ್ಟವಶಾತ್ ನಾಗರಾಜ್ರವರು ನಮ್ಮ ಜೊತೆ ಇಲ್ಲ. ಆದರೆ ಅವರ ಸುಪುತ್ರರಾಗಿರ್ತಕ್ಕಂಥ ಉತ್ತಮ್ ಕುಮಾರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮತ್ತು ಅವರ ತಾಯಿಯವರು ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಅಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾಗರಾಜ್ ಅವ್ರ ಬಗ್ಗೆ ಹೇಳಿದ್ರೆ ಹೌದು, ಇವರಿಬ್ಬರ ಬಗ್ಗೆ ಮಾತಾಡೋದೇ ಬೇಡ ನಾನು. ಹೌದು. ಯಾಕೆಂದರೆ ನಮ್ಮಲ್ಲಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳಿಗೆ ದೊಡ್ಡಬಳ್ಳಾಪುರದ ನಾಗರಾಜ್ ಅಂದರೆ ಸಾಕು, ಕಿವಿ ನೆಟ್ಟಿಗಾಗತ್ತೆ, ಅವ್ರ ಕಣ್ಣು ಮುಂದೆ ಬಂದುಬಿಡ್ತಾರೆ. ಹೌದು. ಯಾಕೆಂದರೆ ನಡೆದಿರ್ತಕ್ಕಂಥ ಶನೈಶ್ಚರ ಮಹಾಯಾಗದಲ್ಲಾಗಲಿ ಅಥವಾ ಯಾವುದೇ ಕಾರ್ಯಕ್ರಮ ಆಗಲಿ, ಅದೆಲ್ಲಕ್ಕೂ ಮಧ್ಯದಲ್ಲಿ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಯಥೇಚ್ಛವಾದಂಥ ರೀತಿ ಪುಷ್ಪವೃಷ್ಟಿಯನ್ನು ಮಾಡಿರ್ತಕ್ಕಂತಹ ಹೆಗ್ಗಳಿಕೆ, ಪ್ರೀತಿ, ವಿಶ್ವಾಸ ಅದಕ್ಕೇನಾದ್ರು ಭಾಜನರಾಗಿದ್ದಾರೆ ಅಂದರೆ ಅದು ನಾಗರಾಜರವರ ಕುಟುಂಬ. ಹೌದು, ಹೌದು. ಅಂತಹ ಒಂದು ಪ್ರೀತಿ, ವಿಶ್ವಾಸ. ಹಾಗೆ ಯಾವುದೇ ಕಾರ್ಯಕ್ರಮ ಆನಂದ್ ಗುರೂಜಿಯವರು ನಡೆಸುವಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾವು ನಿಮ್ಮೊಟ್ಟಿಗಿದ್ದೀವಿ ಅಂತ ಹೇಳಿ ಕೈ ಜೋಡಿಸ್ತಾ ಯಾವುದೋ ಒಂದು ದೊಡ್ಡ ಜವಾಬ್ದಾರಿ ಕಾಯಕವನ್ನು ಅವರು ತಗೊಳ್ಳುವಂಥವರಾಗಿದ್ದು. ಆದರೆ ವಿಧಿ ಯಾರನ್ನೂ ಬಿಟ್ಟಿದ್ದಲ್ಲ. ಇವತ್ತು ಬೆಳಗ್ಗೆಯಿಂದ ಅದನ್ನೇ ಹೇಳ್ತಾ ಇದ್ದೆ ನಾನು, ವಯಸ್ಸಿನ ತಾರತಮ್ಯ ಇಲ್ಲ ಸಾವಿಗೆ. ಆದರೂ ಅವರು ಆದಷ್ಟು ಬೇಗ ನಮ್ಮಿಂದ ದೂರ ಆದರು. ಆದರೆ ಭಗವಂತ ಅವ್ರನ್ನ ಬೇಗ ಕರ್ಕೊಂಡ್ರು, ಅವರ ಕುಟುಂಬವನ್ನು ಹಾಗೆ ಅವರ ಆಶೀರ್ವಾದದಿಂದ ಎಲ್ಲವೂ ಸಹಿತ ಹಸನ್ಮುಖಿ ಆಗಬೇಕು, ಅವ್ರಿಗೂ ಮುಕ್ತಿ ಸಿಗಬೇಕು, ಹಾಗೆ ಕುಟುಂಬ ಹಸನ್ಮುಖಿಯಾಗಿರಬೇಕು. ಎಷ್ಟೇ ಆದರೂ ತಾಯಿ ಸೇವೆಯನ್ನು ಯಥೇಚ್ಛವಾದಂಥ ರೀತಿ ಮಾಡಿದ್ದರು. ಆ ತಾಯಿಯೇ ಅವರಿಗೆ ಸದ್ಗತಿಯನ್ನು ಕೊಟ್ಟಿದ್ದಾಳೆ ಅಂದರೆ ಅದು ತಪ್ಪಲ್ಲ. ಹಾಗಾಗಿ ತಾಯಿ ಮುತ್ಯಾಲಮ್ಮನ ಅನುಗ್ರಹ ಇರಲಿ, ಉತ್ತಮ್ ಮತ್ತು ಆ ತಾಯಿಗೂ ಸಹಿತ ಒಳ್ಳೆ ಆರೋಗ್ಯ ಭಾಗ್ಯ ಇದ್ದು ಅವರ ಇಡೀ ಕುಟುಂಬ ಚೆನ್ನಾಗಿರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಿ ಕೊಡಿ. ಆದರೂ ಅಪ್ಪನಂತೆ ಮಗ ಸಹಿತ ಇಷ್ಟು ಹೂವುಗಳನ್ನು ತಂದು ಮಹಾಲಕ್ಷ್ಮಿ ನಾರಾಯಣ. ಭಾಳ ಮುಚ್ಚಟಿಯಾಗಿದೆ. ಹಂಗೆ ನೋಡಕ್ಕೆ ಹೋದ್ರೆ ತಾವು ಧರಿಸ್ತಕ್ಕಂಥ ಗಡಿಯಾರಗಳಲ್ಲಿ 99% ಅವ್ರು ಕೊಟ್ಟಿರೋದೆ, ಅವರು ಪ್ರೀತಿಯಿಂದ ಕೊಟ್ಟಿರೋಂಥದ್ದೇ. ಪ್ರಾರ್ಥನೆ ಮಾಡ್ತಾ ಇನ್ನೂ ಇದೆಯಾ ಹೂವು? ಹಾಂ ಹಾಂ, ಇರಲಿ. ತಾಯಿ ಅನುಗ್ರಹ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕಿರಲಿ, ಒಳ್ಳೆಯದಾಗಲಿ. ಉತ್ತಮ್, ಸಾಕು ಬಾಪ.